BPL ಕಾರ್ಡ್ ಈ ಹಾವಳಿ ಇವತ್ತು ನೆನ್ನೆ ಕಥೆಯಲ್ಲ. ಕಳೆದ ಹಲವಾರು ವರ್ಷಗಳಿಂದ BPL ಕಾರ್ಡ್ ಅಂದ ಸಂದರ್ಭದಲ್ಲಿ ಈ ಗೋಲ್ಮಾಲ್ ಅನ್ನೋದು ನಡೀತಾನೆ ಇರುತ್ತೆ. ಉಳ್ಳವರು ಸಿರಿವಂತರು ಬಿಲೋ ಪಾವರ್ಟಿ ಲೈನಲ್ಲಿ ಬಂದ್ಬಿಡ್ತಾರೆ. ಸರ್ಕಾರದ ಸೌಲಭ್ಯಗಳನ್ನು ಹೇಗಾದರೂ ಪಡ್ಕೊಳ್ಳೋಣ ಅಂತ ಹೇಳಿ. ಇದೆಲ್ಲದರ ನಡುವೆ ಈ BPL ಕಾರ್ಡನ್ನು ಉಳ್ಳವರು ಸಿರಿವಂತರು ಪಡೆದುಕೊಂಡ್ರೆ ಆಗುವಂತಹ ಅನಾನುಕೂಲ ಏನು? ಜನಸಾಮಾನ್ಯರು ಕಟ್ಟುವಂತಹ ತೆರಿಗೆ ದುಡ್ಡನ್ನು ಇಲ್ಲದವರಿಗೆ, ಬಿಲೋ ಪಾವರ್ಟಿ ಲೈನಲ್ಲಿ ನಿಜಕ್ಕೂ ಇರೋರಿಗೆ ವಿತರಿಸುವಂತಹ ಈ ಯೋಜನೆಗಳು ನಿಜಕ್ಕೂ ಯಾರ ಪಾಲಾಗಬೇಕು, ಯಾರ ಪಾಲಾಗ್ತಾ ಇದೆ? ಹಾಗಾಗಿ ಆ BPL ಕಾರ್ಡ್ ಅಥವಾ ಪಡಿತರ ಚೀಟಿ, ಬಿಲೋ ಪಾವರ್ಟಿ ಲೈನ್ನಲ್ಲಿ ಬರುವಂತಹ ಈ ಒಂದು ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಅಂತೂ ಇಂತೂ ಸರ್ಕಾರ ಈ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ಈಗಲಾದರೂ ಹಾಕ್ತಿದೆ ಅನ್ನೋದೇ ಒಂದು ಸಮಾಧಾನದ ವಿಚಾರ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ BPL ಕಾರ್ಡ್ ಅಂದರೆ ಏನು, ಇದರಲ್ಲಿ ಯಾವ ರೀತಿಯ ಪ್ರಯೋಜನವನ್ನು ಪಡ್ಕೊಳ್ಬಹುದು, ಈ ಪ್ರಯೋಜನವನ್ನು ಅಸಲಿಗೆ ಯಾರು ಪಡ್ಕೊಳ್ತಾ ಇದ್ದಾರೆ, ಈ ಗೋಲ್ಮಾಲ್ ಅಥವಾ ಬೋಗಸ್ BPL ಕಾರ್ಡನ್ನು ಹೊಂದಿರುವಂತಹ ಅಕ್ರಮ ಪಡಿತರ ಚೀಟಿಯನ್ನು ಹೊಂದಿರುವಂತಹವರನ್ನು ಬ್ರೇಕ್ ಹಾಕೋದಕ್ಕೆ, ಇದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನಾವು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು, ಇದು ಭಾರತದ ಸಮಸ್ಯೆ. ಯಾವುದೋ ಕರ್ನಾಟಕದ್ದು, ತೆಲಂಗಾಣದ್ದು, ಆಂಧ್ರದ್ದು ನಾವು ಹಂಗೆ ನೋಡೋದಕ್ಕೆ ಆಗೋದೇ ಇಲ್ಲ. ಇದು ಭಾರತದ ಸಮಸ್ಯೆ ಆಗಿಬಿಟ್ಟಿದೆ. ಅದು ಯಾವ ಮೈಂಡ್ಸೆಟ್ಟೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಹಲವಾರು ಸಂದರ್ಭಗಳಲ್ಲಿ ಜನಸಾಮಾನ್ಯರು ನಾನು ಉಳ್ಳವಳು, ನನ್ನ ಶಕ್ತಳು ಅನ್ನುವಂಥ ಮನೋಭಾವ ಇತ್ತು ಅಂತ ಹೇಳಿದ್ರೆ ನಾನೇ ಆ ಯೋಚನೆಯನ್ನು, ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಐ ಶುಡ್ ನಾಟ್ ಕಮ್ ಟು ಬಿಲೋ ಪಾವರ್ಟಿ ಲೈನ್. ಇಲ್ಲದವರು ನಿಜಕ್ಕೂ ಕೂಡ ಆ ಪ್ರಯೋಜನ ತೆಗೆದುಕೊಳ್ಬೇಕು ಅನ್ನುವಂಥ ಮೈಂಡ್ಸೆಟ್ ಇಲ್ಲ ನೋಡಿ, ಅದು ಡೇಂಜರಸ್. ಅದರ ಪರಿಣಾಮವೇ ರಾಜ್ಯದಲ್ಲಿ ಬೋಗಸ್ BPL ಕಾರ್ಡುಗಳ ಸಂಖ್ಯೆ ಹೆಚ್ಚಾಗಿರೋದು. ಪಡಿತರ ಕಾರ್ಡ್ ಪೈಕಿ 80%, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಇದು ಪಡಿತರ ಕಾರ್ಡ್ನ ಪೈಕಿ 80% BPL ಕಾರ್ಡ್ಗಳು. ರಾಜ್ಯದಲ್ಲಿ 5.67% ಜನ ಬಡತನ ರೇಖೆಗಿಂತ ಕೆಳಗೆ. ಬಡವರ ಸಂಖ್ಯೆ ಕಡಿಮೆ ಇದೆ, ಆದರೆ BPL ಕಾರ್ಡ್ ಹೊಂದಿರೋರ ಸಂಖ್ಯೆ ಅತಿ ಹೆಚ್ಚಿದೆ. ನೋಡಿದ್ರಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೇ ಗೊತ್ತಾಗ್ಬಿಡತ್ತೆ. ಬಡವರ ಸಂಖ್ಯೆಯ ಪ್ರಮಾಣ ಅಂತ ನೋಡಿದಾಗ ಅತಿ ಕಡಿಮೆ ಇರುತ್ತೆ. ಅದೇ ಬಿಲೋ ಪಾವರ್ಟಿ ಲೈನ್ ಬಡತನ ಹೊಂದಿರೋರಿಗೆ ವಿತರಿಸ್ತಾರೆ ನೋಡಿ, ಆ ಕಾರ್ಡ್ನ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ದುಪ್ಪಟ್ಟು, ಬೇಕಾದಷ್ಟು. ಹಾಗಾಗಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ರೂಲ್ಸ್ ಗೊತ್ತಿಲ್ಲದೆ ಈ ರೀತಿ ಏನಾದರೂ BPL ಕಾರ್ಡನ್ನು ಈ ಥರ ಹೊಂದಿಬಿಡ್ತಾರ? ಇಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಸರ್ಕಾರದ ಸೌಲಭ್ಯಗಳನ್ನು ನಾನು ಭಾರತದ ಪ್ರಜೆಯಾಗಿರೋರು ಪಡ್ಕೊಳ್ಬೇಕು ಅನ್ನುವಂತಹ ಅತಿ ಆಸೆಯ ಪರಿಣಾಮ. ಬಟ್ ಆರ್ಥಿಕತೆ ಮೇಲೆ ಇದು ಬಹಳಷ್ಟು ದೊಡ್ಡ ಪರಿಣಾಮವನ್ನು, ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಅರಿವೇ ಬಹುತೇಕರಿಗಿಲ್ಲ. ಹಾಗಾಗಿ ಒಂದು ಮೇಜರ್ ಸರ್ಜರಿ ಆಗಬೇಕಾಗಿದೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸುಮಾ ಕಿರಣ್ ಭಾಗಿಯಾಗಿದ್ದಾರೆ. ನಮಸ್ಕಾರ ಸುಮಾ. ರೈಟ್, ಇನ್ನು ಸಾಮಾಜಿಕ ಕಾರ್ಯಕರ್ತರು ವೀರೇಶ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ವೀರೇಶ್ ಅವರೇ. ಇನ್ನು ಗೃಹಿಣಿ ಅಭಯ ಶೀಲಾ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಸುಮಾ ಅವರೇ, ಹೇಳಬೇಕು, BPL ಕಾರ್ಡನ್ನು ಉಳ್ಳವರು ಸಿರಿವಂತರು ಹೊಂದಿರೋದು ಎಷ್ಟು ಅಪಾಯಕಾರಿ? ಫಸ್ಟ್ ಆಫ್ ಆಲ್ BPL ಕಾರ್ಡ್ ಅಂತ ಮಾಡಿದ್ದೆ ಬಿಲೋ ಪಾವರ್ಟಿ ಲೈನ್. ಅದಕ್ಕೊಂದು ಸ್ಲ್ಯಾಬ್ ತಂದಿದೆ 27,000, ಅದಕ್ಕಿಂತ ಕಡಿಮೆ ಬಂದವ್ರಿಗೆ ಅದು BPL ಕಾರ್ಡ್ ಕೊಡಬೇಕು ಅಂತ. ಅದೇನಕ್ಕೆ ಮಾಡಿದ್ದಾರೆ, ಆ ಒಂದು ಕ್ಯಾಟಗರಿ, ಆ ಒಂದು ಪರ್ಸೆಂಟೇಜ್ ಆಫ್ ದ ಪಾವರ್ಟಿ ಲೈನ್ ಕೆಳಗಡೆ ಇರೋರಿಗೆ ಅವ್ರಿಗೇನೋ ಒಂದು ಬೆನಿಫಿಟ್ಸ್, ಗೌರ್ಮೆಂಟಿಂದ ಪ್ರಿವಿಲೇಜಸ್ ಲೈಕ್ ಫುಡ್, ಶೆಲ್ಟರ್, ಕ್ಲೋತಿಂಗ್, ಇಂಥ ಬೇಸಿಕ್ ಥಿಂಗ್ಸ್ ಸಿಗ್ಲಿ ಅಂತ. ಸೊ ಅದಕ್ಕೆ ನಾವು ಅಫೋರ್ಡ್ ಮಾಡೋಕ್ಕಾಗವ್ರೂ ತೊಗೊಂಡ್ಬಿಟ್ರೆ ಇವರೇ ಬೇಕು ಅಂತ, ಇವರಷ್ಟು ಕಲ್ಪ್ರಿಟ್ಸ್ ಯಾರು ಇಲ್ಲ. ಯಾಕಂದ್ರೆ ಒಬ್ಬರಿಗೆ ನಿಜವಾಗ್ಲೂ ಬೇಕಾಗಿರೋ ಹೊಟ್ಟೆ ಮೇಲೆ ಇವರೇ ಹೊಡಿತಾ ಇರೋ, ಅದನ್ನ ಪ್ರೋತ್ಸಾಹ ಮಾಡ್ತಾ ಇರೋರಿಗೆ ಫಸ್ಟ್ ಪನಿಷ್ ಮಾಡಬೇಕು. ಅದು ತುಂಬಾ ಅಪಾಯಕಾರಿ. ಯಾಕಂದ್ರೆ ನಮ್ಮ ಹತ್ರ ಇದ್ದಿದ್ದು ಎಕ್ಸಸ್ ಯಾರಿಗ ದಾನ ಮಾಡಿ ಅನ್ನೋದು ಕೇಳಿದ್ದೀವಿ, ಬೇರೆಯವ್ರದ್ದು ಕಿತ್ಕೊಂಡ್ಬಿಡಿ ಅಂತ ಎಲ್ಲೂ ನಾವು ಕೇಳಲಿಲ್ಲ. ಈಗ ಚಿಕ್ಕಿದೆಲ್ಲ ಕಿತ್ಕೊಂಡ್ಬಿಡ್ಬೇಕು ಅಂದ್ರೆ BPL ಕಾರ್ಡ್ ಏನಕ್ಕೆ ಮಾಡಬೇಕು? BPL ಕಾರ್ಡ್ ಮಾಡಿದೆ ಸುಮ್ಮನೆ ಹಿಂಗೆ ಹೋಗ್ಬಂದು ನೀವು ಹೇಳಿದ್ರಿ 5% 5 to 10% ಬಡವರಿದ್ದಾರೆ ಅಂತ. 80% ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ BPL ಕಾರ್ಡ್. ಅಂದ್ರೆ ಇಲ್ಲಿ ಬಡವ್ರು ಯಾರು, ಐದರ್ ಬಡವ್ರದ್ದು ಪರ್ಸೆಂಟೇಜ್ ಫೇಕ್ ಇರಬೇಕು ಅಥವಾ ಇದೇನೋ ಮೋಸ ಇರಬೇಕಲ್ವಾ? ಬಟ್ ನಿಮ್ಗೆ ಯಾವ್ದು ಅನ್ಸುತ್ತೆ? ಮೋಸನೇ. ಯಾವುದು? BPL ಕಾರ್ಡ್ಸ್ ಫೇಕ್ ಕೊಡ್ತಾ ಇರೋದು. ರೈಟ್, ಇದು ಕರ್ನಾಟಕ ಸಮಸ್ಯೆ ಉಳ್ಕೊಂಡಿಲ್ಲ ವೀರೇಶ್ ಅವರೇ, ಭಾರತದ ಸಮಸ್ಯೆ ಆಗಿಬಿಟ್ಟಿದೆ. ಗೋಲ್ಮಾಲ್, ಬೋಗಸ್ BPL ಕಾರ್ಡ್ಗಳನ್ನು ಹೊಂದೋದು. ಏನು ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ?
4,37,00,000 ಜನ ಇವತ್ತು ಕಾರ್ಡ್ಗಳು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಈ ಹಿಂದೆ ಸುಮಾರು 10 ವರ್ಷದ ಹಿಂದೆ BPL ಕಾರ್ಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದು ಆಹಾರ ಇಲಾಖೆಯವರು ಈ ವೀಡ್ ಔಟ್ ಮಾಡ್ತಕ್ಕಂಥದ್ದು, ಏನು ಡ್ಯೂಪ್ಲಿಕೇಟ್ ಕಾರ್ಡ್ಸ್ ವೀಡ್ ಔಟ್ ಮಾಡ್ತಕ್ಕಂಥದ್ದು ಮಾಡಿದ್ರು. ಅವರೊಂದು ಟೆಕ್ನಾಲಜಿ ಮಾಡಿದರು, ಫೇಸ್ ರೆಕಗ್ನಿಷನ್ ಅಂತ ಹೇಳಿ. ಫೇಸ್ ರೆಕಗ್ನಿಷನ್ ಮಾಡಿದಾಗ ಸುಮಾರು 30 ಲಕ್ಷ ಕಾರ್ಡುಗಳನ್ನು ಅವರು ಅವಾಗ ವೀಡ್ ಔಟ್ ಮಾಡಿದ್ರು. ಆಮೇಲೆ ಇದು ಎಕ್ಸರ್ಸೈಸ್ ಆಗಲೇ ಇಲ್ಲ. ಇವತ್ತು ಜಯದೇವ ಹಾಸ್ಪಿಟಲ್ ಹತ್ರ ಹೋಗಿ ನೋಡಿ, ಇವತ್ತು ಎಲ್ಲ ಅಲ್ಲಿ ಬರ್ತಕ್ಕಂಥ 80% ಶ್ರೀಮಂತರು BPL ಕಾರ್ಡು ತಂದು ಇವತ್ತು ಇಟ್ಕೊಂಡು ಇವತ್ತು ಪಡ್ತೀವಿ. ಇದು ನೋಡಿದಾಗ ಭಾಳ ಬೇಜಾರಾಗ್ತದೆ. ಅಂದರೆ ಜನಗಳಲ್ಲೇ ಇರ್ತಕ್ಕಂಥ ವಂಚನಾ ಮನೋಭಾವ ಇರ್ತಕ್ಕಂಥ, ಅದು ಮೇಲ್ವರ್ಗದ ಜನಗಳಲ್ಲಿ ಅದು ಬೇರೆಯವರ ಹಕ್ಕು, ಇದನ್ನು ಏನು ಅವರ ಸವಲತ್ತನ್ನು ಕಸಿತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ತಪ್ಪು. ನಾವು ಹೇಳ್ತಾ ಇದ್ದೀವಿ BPL ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ, ಇದನ್ನು ಇವತ್ತು ಭೂಮಿಯಲ್ಲಿ ಹಳ್ಳಿಯಲ್ಲಿ ಯಾವ ಹಳ್ಳಿಯಲ್ಲಿ ಹೋಗಿ ಯಾರ್ದು ಎಷ್ಟು ಎಕರೆ ಇದೆ ನೋಡ್ಬೋದು. ಹಾಗೆ ಆ ಹಳ್ಳಿಗೆ ಹೋದಾಗ ಅಂದರೆ ಒಂದು ವೆಬ್ಸೈಟ್ ಮಾಡಿ ಎಕ್ಸ್ಕ್ಲೂಸಿವ್ ಫಾರ್ BPLನಲ್ಲಿ, ಅದರಲ್ಲಿ ಎಲ್ಲರ ದಾಖಲೆಗಳನ್ನು ಹಾಕಿ ನಾವು ಯಾರು ಬೇಕಾದ್ರೂ ನೋಡ್ಬೋದು. ಆವಾಗ ವಿಜಿಲೆಂಟ್ ದಟ್ ಸಿಟಿಸನ್ಸ್ ಆರ್ ದೇ ಕಂಪ್ಲೇಂಟ್ಗಳು ಕೊಡ್ತೀವಿ. ದುರಂತ ಏನು ಅಂತಂದರೆ ಕಂಪ್ಲೇಂಟ್ಗಳ ಬಗ್ಗೆ ಕೂಡ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ. ಇವತ್ತು ಹಳ್ಳಿಗಳಲ್ಲಿ ಭಾಳಷ್ಟು ಕಂಪ್ಲೇಂಟ್ಗಳು ಬಂದಿದೆ. BPL ಈ ಅನರ್ಹರು BPL ಹೊಂದಿರೋ ಬಗ್ಗೆ ಬಂದಷ್ಟು ಕಂಪ್ಲೇಂಟ್ಗಳು ಆಹಾರ ಇಲಾಖೆಗೆ ಇನ್ನು ಯಾವ ಇಲಾಖೆಯಲ್ಲೂ ಬರಲಿಲ್ಲ. ಆದರೆ ಅಂತಹ ಯಾವುದೇ ಕಂಪ್ಲೇಂಟ್ಗಳಿಗೆ ಕೂಡ ಇದುವರೆಗೂ ಸರಿಯಾಗಿ ಕ್ರಮ ತಗೊಳ್ತಾ ಇಲ್ಲ. ನಾವು ಹೇಳೋದು ಕಂಪ್ಲೀಟ್ ಪಾರದರ್ಶಕತೆ ಮಾಡಿ. ಸಪೋಸ್ ಈಗ ಹಾಕಿದಾಗ ನಾನು BPL ಕಾರ್ಡ್ ತೊಗೊಂಡಿದ್ದೀನಿ ಅಂತಂದರೆ ಗೊತ್ತಿರ್ತದೆ ಜನಗಳಿಗೆ, ಇವನು ಅನರ್ಹ ಅಂತಕ್ಕಂಥದ್ದು. ಅವಾಗ ಏನು ಮಾಡ್ತಾರೆ, ವೆಬ್ಸೈಟ್ನಲ್ಲಿದ್ದಾಗ ಇವನು ಅನರ್ಹ ತಕ್ಷಣ ತೆಗೆದುಹಾಕಿ ಅಂತೇಳಿ ವೆಬ್ಸೈಟ್ನಲ್ಲೇ ಆ ಕಂಪ್ಲೇಂಟನ್ನು ಲಾಂಚ್ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಬಂದಾಗ ಏನಾಗ್ತದೆ, ದಟ್ ಸಂಪೂರ್ಣ ಪಾರದರ್ಶಕತೆಯನ್ನು ನೀವು ತನ್ನಿ ಅಂತಕ್ಕಂಥದ್ದು ಒಂದು. ಎರಡನೇದು, ಬೆಂಗಳೂರು ನಗರ ಒಂದರಲ್ಲಿ ಸುಮಾರು 3 ವರ್ಷದ ಹಿಂದೆ 30,000 ಸರ್ಕಾರಿ ನೌಕರರು BPL ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವರದಿಯು ಬಂತು. ಆಮೇಲೆ ಅವಾಗ ಏನು ಮಾಡಿದ್ರು, ಅವರಿಗೆ ಕೊಟ್ಟಿರ್ತಕ್ಕಂಥ ಎಷ್ಟು ಆಹಾರ ಕೊಟ್ಟಿದ್ದೀವಿ, ಅದರ ಒಂದು ಎಷ್ಟು ಸರ್ಕಾರಕ್ಕೆ ಇದರಿಂದ ನಷ್ಟ ಆಗಿದೆ, ಆ ನಷ್ಟವನ್ನು ಕೂಡ ಅದರಲ್ಲಿ ಇಂಥ BPL ಕಾರ್ಡ್ ಹೋಲ್ಡರಿಂದ ಇಷ್ಟು ನಷ್ಟ ಆಗಿದೆ, ಇದನ್ನು ಅವರು ತಕ್ಷಣ ತುಂಬಬೇಕು ಅಂತಕ್ಕಂಥದ್ದು ಒಂದು ಆದೇಶ ಮಾಡಿ ಸರ್ಕಾರಿ ನೌಕರರುಗಳಿಗೆ ನೋಟಿಸನ್ನು ಕೊಟ್ಟರು. ಆದರೆ ಎಷ್ಟು ಪ್ರಭಾವಶಾಲಿಗಳಾಗಿದ್ದರು ಅಂತಂದರೆ ಕೊನೆಗೆ ಆ ಸರ್ಕ್ಯುಲರನ್ನೇ ಹಿಂಪಡೆದು ಕೇವಲ ಅವರು ಕಾರ್ಡುಗಳು ರದ್ದಾಗೈತೆ ಹೊರತು 10 ವರ್ಷಗಳಿಂದ ಏನು ಸರ್ಕಾರಿ ನೌಕರರಾಗಿ ಸರ್ಕಾರಕ್ಕೆ ವಂಚನೆ ಮಾಡಿ ಅವರು ಏನು ಇದು ಅನುಕೂಲಗಳನ್ನು ಪಡೆದಿದ್ರು ಅದನ್ನು ಹಿಂದಿರುಗಿಸ್ಲಿಲ್ಲ ಅವರು. ಹೀಗಾಗಿ ಸರ್ಕಾರವೂ ಕೂಡ ಅವರ ಬಗ್ಗೆ ಮೃದು ಧೋರಣೆ ತಡೀತಾ ಇದೆ. ನಾವು ಹೇಳ್ತಕ್ಕಂಥದ್ದು ಖಂಡಿತ ಇದ್ರ ಬಗ್ಗೆ ನೀವು ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇದ್ದರೆ ಅರ್ಹರನ್ನು ಸರಿಯಾಗಿ ಗುರುತಿಸಿ ಅನರ್ಹರನ್ನು ಕೆಲವು ಕೇಸುಗಳಲ್ಲಿ ಟೆಸ್ಟ್ ಕೇಸುಗಳಲ್ಲಿ FIRಗಳನ್ನು ಹಾಕಿ. ಅವಾಗ ಏನಾಗ್ತದೆ, ಬೇರೆಯವರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ, ಮಾಡಬೇಕು. ಇವತ್ತು 4.37 ಕೋಟಿ ಜನ ಅನರ್ಹರು ಇವತ್ತು, ಅದರಲ್ಲಿ ಸುಮಾರು ಅರ್ಹರು ನನ್ನ ಇದರಲ್ಲಿ ಅಂದಾಜಲ್ಲಿ 1 ಕೋಟಿಗಿಂತ ಜಾಸ್ತಿ ಇಲ್ಲ, ಅಂದರೆ 3 ರಿಂದ 3.5 ಕೋಟಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಅನರ್ಹರು BPL ಸೌಲಭ್ಯವನ್ನು ಪಡಿತಾ ಇದ್ದಾರೆ. ತಕ್ಷಣ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು. ಕರ್ನಾಟಕ ಅಂದಾಗ ವಿಶೇಷವಾಗಿ ತಳಮಟ್ಟ ಬೇರ್ ಮಟ್ಟದಿಂದನೇ ಭ್ರಷ್ಟಾಚಾರ ಅನ್ನೋದು ಇದೆ. ಹಾಗಾಗಿ ನಾನು ಮನಸ್ಥಿತಿ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀನಿ. ಮೊದಲು ಈಗ ಶಕ್ತಿ ಯೋಜನೆ ಅಂತ ತಂದರು. ನಾನು ಈ ಕರ್ನಾಟಕದಲ್ಲಿರುವಂಥ ಅಷ್ಟು ಹೆಣ್ಮಕ್ಳು ಬಸ್ನಲ್ಲಿ ಓಡಾಡಬೇಕಾದ್ರೆ ನಾನು 6 ಕೋಟಿಲಿ 3.5 ಕೋಟಿ 7 ಕೋಟಿಲಿ 3.5 ಕೋಟಿ ಹೆಣ್ಮಕ್ಳೇ ಇದ್ದಾರೆ. ಅದರಲ್ಲಿ ಒಂದು ಹಾರ್ಡ್ಲಿ 10-12 ಜನ ನಾನು ಅರ್ಹಳಿದ್ದೇನೆ ತಗೊಳ್ಳಿ ಬಸ್ ಚಾರ್ಜು ಅಂತ ಕೊಟ್ಟಿದ್ದನ್ನು ಒಂದು ಹಾರ್ಡ್ಲಿ ಒಂದು 10 ಮಂದಿ ನೋಡ್ತೀವಿ. ಆ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಅಂತ. BPL ಕಾರ್ಡ್ ಇದೆ, ಅದೂ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅನ್ನುವಂತಹ ಆ ಮನಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಮನಸ್ಥಿತಿ ಅಂದರೆ ಸರ್ಕಾರ ಅದನ್ನು ಕೊಟ್ಟಿದೆ, ಈಗ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ, ಎಲ್ಲ ಫ್ರೀಯಾಗಿ ತಗೊಳ್ಳಿ ಅಂತ. ಮತ್ತು ರೇಷನ್ ಕಾರ್ಡ್ ಕೂಡ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಅವರು ಸರಿಯಾದ ಒಂದು ತನಿಖೆನ ಮಾಡ್ತಾ ಇಲ್ಲ, ಯಾರಿಗೆ ಕೊಡಬೇಕು ಅಂತ. ಆಮೇಲೆ ಅಲ್ಲಿಗೆ ಬರೋಣ. ಈಗ ದೇರ್ ಆರ್ ಸೋ ಮೆನಿ ಕಾನ್ಸೆಪ್ಟ್ಸ್. ನಾನು ಯೂಶಲಿ ಭ್ರಷ್ಟಾಚಾರ ಅಂತ ನಾವು ಎಲ್ಲಿ ತನಕ ಕೊಡ್ತೀವೋ ಅಲ್ಲಿ ತನಕ ಲಂಚ ತಗೊಳ್ಳೋದೇ ಇರ್ತಾರೆ. ಸೊ ನಾನು ಬೇಸಿಕ್ ಆ ರೂಟ್ ಬೇರಿನ ಬಗ್ಗೆ ಮಾತಾಡೋದು. ಇಲ್ಲಿ ಫಸ್ಟ್ ಬದಲಾಗಬೇಕು ಅಂತ. ಇಲ್ಲೇ ಹೆಂಗಿದೆ ಅಂದ್ರೆ ಜನಸಾಮಾನ್ಯರು ತಿಳ್ಕೋಬೇಕು. ಗೃಹಿಣಿಯರು ಇರ್ಬೋದು, ಯಾರೇ ಇರ್ಬೋದು, ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಅವ್ರ ಮಿಸ್ಸಸ್ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರೆಲ್ಲ ತಿಳ್ಕೊಂಡು ಅವರು ಇದನ್ನ ಅವಾಯ್ಡ್ ಮಾಡಬೇಕು. ಏನೇ ಒಂದು ಉಪಯೋಗ ಮಾಡಬೇಕಾದ್ರೆ ಸರ್ಕಾರದಿಂದ ಬಿಟ್ಟು ಬಂದಿದೆ ಅಂದ ತಕ್ಷಣನೇ ಅದನ್ನ ನಾವೇ ಬಳಸ್ಕೋಬೇಕು ಪೂರ್ತಿಯಾಗಿ ಅನ್ನೋದನ್ನ, ಸೆಲ್ಫಿಶ್ನೆಸ್ನ ಅದು ಬಿಟ್ರೆ ಮಾತ್ರ ಅದು ಮನಸ್ಸಿಂದ ಬರಬೇಕು. ಎಲ್ರಿಗೂ ಬಂದು ಇದು ಮಾಡಿದ್ರೆ ಸರಿ ಹೋಗುತ್ತೆ. ರೈಟ್. ಹಂಗಾರೆ ವಿಷಯಕ್ಕೆ ಬರ್ತೀನಿ. ಯಾರು BPL ಕಾರ್ಡನ್ನು ಹೊಂದುತ್ತಾ ಇದ್ದಾರೆ ಅಂತ. ಅತಿ ಶ್ರೀಮಂತರು ಬಿಡಿ, ಗೋಜಿಗೆ ಹೋಗಲ್ಲ ಅನ್ಕೋತೀನಿ. ಹೌದು. ಅಪ್ಪರ್ ಮಿಡಲ್ ಕ್ಲಾಸ್,
ಅಥವಾ ಬಡತನ ರೇಖೆ ಅಂದಾಗ ಬಡವರಿಗೆ ಅನಿವಾರ್ಯ. ಈ ಮಿಡಲ್ ಕ್ಲಾಸ್ ಅವರು ಬಹುತೇಕರು ಹೊಂದಿದಾರಲ್ಲ, ಅವ್ರು ಯಾವ ಕಾರಣಕ್ಕೆ BPL ಕಾರ್ಡ್ ಬೇಕು ಅಂತ ಅಂದ್ಕೊಂಡಿದ್ದಾರೆ, ತಗೊಂಡಿದ್ದಾರೆ? ಯಾಕೆ ಅಂತಂದರೆ ಈಗ ಸರ್ಕಾರ ಕೊಡ್ತಾ ಇದೆ ಅಲ್ವಾ, ಅದು ಸರಿಯಾದ ತನಿಖೆ ಆದರೆ ಅವರು ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತು ಅವ್ರಿಗೇನು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಮುಖಾಂತರ, ಅವ್ರು ಎಷ್ಟು ಪ್ರಾಪರ್ಟಿ ಇದೆ, ಅವ್ರ ಆಸ್ತಿ ಇದೆ, ಅದನ್ನೆಲ್ಲ ನೋಡ್ಕೊಂಡು ಇಶ್ಯೂ ಮಾಡಬೇಕು. ಇಲ್ಲ ಅಂತಂದರೆ ಅಫ್ಕೋರ್ಸ್ ಎಲ್ರಿಗೂ ಆಸೆನೆ, ಏನೊಂದು 10 kg ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಕಡಲೆಕಾಳು, ರಾಗಿ ಈ ಥರ ಎಲ್ಲ ಕೊಡ್ತಾರಲ್ಲ, ಧಾನ್ಯಗಳು ಕೊಡುವಾಗ ಯಾಕೆ ತಗೊಳ್ಬಾರ್ದು ಅಂತ ಹೇಳಿ ಎಲ್ಲರೂ ಅಪ್ಪರ್ ಮಿಡಲ್ ಕ್ಲಾಸ್ ಇರ್ಬೋದು, ಯಾರೇ ಇರ್ಬೋದು, ಕೊಡ್ತೀವಿ ಅಂದಾಗ ಯಾರು ಬೇಡ ಅಂತ ಹೇಳಲ್ಲ ಮೇಡಮ್. ಅದು ಊಟದ ಆಹಾರದ ವಿಚಾರವಾಗಲಿ ಯಾರು ಬೇಡ ಅನ್ನಲ್ಲ, ಎಲ್ಲರೂ ಕೂಡ ತಗೋತಾರೆ. ರೈಟ್. ಸುಮ್ಮ ನೀವು ಹೇಳಿ, ಯಾವ ಕಾರಣಕ್ಕೆ ಸಿರಿವಂತರ ಗೋಜಿಗೆ ಹೋಗೋದು ಬೇಡ, ತೀರಾ ಅತಿ ಶ್ರೀಮಂತರಿಗೆ ಮಿಡಲ್ ಕ್ಲಾಸು ಅಪ್ಪರ್ ಮಿಡಲ್ ಕ್ಲಾಸು ಅಂದಾಗ ಬಹುತೇಕ ಅವರೇ ಹೊಂದಿರೋದು, ಯಾವ ಕಾರಣಕ್ಕೆ ಅವರು BPL ಕಾರ್ಡನ್ನು ತಗೊಳ್ತಿದ್ದಾರೆ? ಮೇನ್ ಬಂದು ಅವರಿಗೆ ರೇಷನ್ಗೆ ಅದಕ್ಕಲ್ಲ. ರೇಷನ್ ನನ್ನ ಪ್ರಕಾರ ರೇಷನ್ದು ಒಂದು ಸ್ವಲ್ಪ ಪರ್ಸೆಂಟೇಜ್. ಮೇನ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ದ ಎಡ್ಯುಕೇಷನ್, BPL ಕಾರ್ಡ್ ಫೀಸ್ದು ಒಂದು ಎಕ್ಸಂಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲೇಮ್ ಬರೀ ಅವ್ರು ಮಾತ್ರ ಮಾಡಬೇಕಾ, ನಮಗೂ ಯಾಕೆ ಬೇಡ ಪ್ರಿವಿಲೇಜ್ ಅಂತದ್ದು. ಆಮೇಲೆ ಹೆಲ್ತ್ನಲ್ಲಿ ಯಶಸ್ವಿನಿ ಕಾರ್ಡ್ಗಳು, ಇನ್ನೇನು ಕಾರ್ಡ್ಸ್ಗಳಿಗೆ ಆ ಒಂದು ಪ್ರಿವಿಲೇಜಸ್ ಅವ್ರಿಗೂ ಸಿಗತ್ತೆ. ಸೊ ಅದಕ್ಕಾಗಿ ಎಲ್ರಿಗೂ BPL ಕಾರ್ಡ್ ಮಾಡಿಸ್ಕೊಳ್ಳೋಣ. ಆಮೇಲೆ ಐ ಥಿಂಕ್ ಸೊ ದೇರ್ ಕುಡ್ ಬಿ ಸಮ್ ಅದರ್ ಮಾನಿಟ್ರಿ ಲಾಭಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನನಗೆ. ಇದು ಪ್ಯೂರ್ಲಿ ಒಂದು ಸ್ಕ್ಯಾಮ್ ಅಷ್ಟೇ. ರೈಟ್ ಸರ್, ನಿಮ್ಗೇನು ಅನ್ಸುತ್ತೆ, ಯಾಕೆ ಅಪ್ಪರ್ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಬಹುತೇಕ ಜನಗಳಲ್ಲಿ ಪ್ರಾಮಾಣಿಕತೆಯ ಕೊರತೆ ಇವತ್ತು ಇರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಕೊರತೆ. ಆಮೇಲೆ ಸರ್ಕಾರದಲ್ಲಿ ನಮ್ಮಲ್ಲಿ ಬಿಗಿಯಾದ ಕಾನೂನುಗಳು ಇಲ್ಲದೆ ಇರತಕ್ಕಂಥದ್ದು ಒಂದು ಕಾರಣ. ಸರ್ಕಾರ ಇದರ ಬಗ್ಗೆ ನಾವು ಭಾಳಷ್ಟು ಚರ್ಚೆಯನ್ನು ಮಾಡಿದ್ದು ಇಂದು ಕೂಡ. ಈ ಡಿಜಿಟಲ್ ಯುಗದಲ್ಲಿ ಇವತ್ತು ಏನಾಗಿದೆ, BPL ಕಾರ್ಡ್ ಕೊಡಬೇಕಾದ್ರೆ ಅವನಿಗೆ 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಇರಬಾರ್ದು ಅಂತಕ್ಕಂಥದ್ದಿದೆ. ಮತ್ತು ಇನ್ಕಮಿಗೆ ಒಂದು ಹಾಕಿದ್ದಾರೆ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಕಟ್ತಿರ್ಬೋದು ಅಂತ. ಇವತ್ತು ಡಿಜಿಟಲ್ ಇದರಲ್ಲಿ ಎಲ್ಲದೂ ಆಧಾರ್ ಲಿಂಕ್ ಆಗಿರಬೇಕಾದ್ರೆ BPLನ ನೀವು ಯಾಕೆ ಆಧಾರ್ ಲಿಂಕ್ ಮಾಡಿದಾಗ, ಇಂಟಿಗ್ರೇಷನ್ ಮಾಡಿದಾಗ ಆಟೋಮೆಟಿಕಲಿ ನಾವು ಇರ್ತಕ್ಕಂಥದ್ದು 50% ಜಾಸ್ತಿ ಯಾವುದೇ ಒಂದು ಪ್ರಯತ್ನ, ಯಾವುದೇ ಒಂದು ಹೆಚ್ಚಿನ ಶ್ರಮ ಇಲ್ಲದಲ್ಲ ಇವತ್ತು ಸರ್ಕಾರ ಇಂಟಿಗ್ರೇಷನ್ ಆಫ್ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಇಂಟಿಗ್ರೇಷನ್ ಆಫ್ ದೀಸ್ ಡಾಟಾಸ್, ಪ್ರೊಫೆಷನಲ್ ಟ್ಯಾಕ್ಸ್ ಡಾಟಾಸ್ನ ಇಂಟಿಗ್ರೇಟ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಡಾಟಾ ಮತ್ತು ಬ್ಯಾಂಕ್ ಅಕೌಂಟ್ಸ್ನ ಮಾಡಿ, ಈವನ್ ಇಂಟ್ರೆಸ್ಟ್ ಇನ್ಕಮ್ ಜಾಸ್ತಿ ಬರ್ತಾ ಇದ್ರೆ ಅಂಥವ್ರಿಗೂ ಕೂಡ ನಿಲ್ಲಿಸತಕ್ಕಂಥದ್ದು. ಇದು ಜನಗಳಲ್ಲಿ ಪ್ರಾಮಾಣಿಕತೆಯ ಕೊರತೆ ಇರತಕ್ಕಂಥದ್ದು. ಸರ್ಕಾರದಲ್ಲಿ ಯಾವುದೇ ಕಾನೂನನ್ನು ಅನುಷ್ಠಾನ ಮಾಡಲಿಕ್ಕೆ ಬದ್ಧತೆ ಇಲ್ಲದೆ ಇರತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಸಡಿಲವಾದಂಥ ಒಂದು ನ್ಯಾಯಾಂಗ ವ್ಯವಸ್ಥೆ. ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ, ನಾವು ಏನೇ ಮೋಸ ಮಾಡಿದರೂ ಇವತ್ತು ಅದರಿಂದ ಬಚಾವಾಗಿ ಬರ್ಬೋದು, ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳಿಗೆ 30,000 ಜನಗಳಿಗೆ ನಾವು ಭಾಳಷ್ಟು ಒತ್ತಾಯ ಮಾಡಿದ್ವು, ಅವರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ. ಯಾಕೆಂದರೆ ಒಬ್ಬ ಸರ್ಕಾರಿ ನೌಕರಾಗಿ ಬೇರೆಯವರಿಗೆ ಒಂದು ನೀತಿಯನ್ನು ಹೇಳಬೇಕಾದ ಒಂದು ವ್ಯಕ್ತಿಯೇ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಅಂದರೆ ಹಿ ಈಸ್ ಅನ್ಫಿಟ್ ಟು ಕಂಟಿನ್ಯೂ ಇನ್ ದಟ್ ಪೋಸ್ಟ್. ಅಂದರೆ ಆ ಇದರಲ್ಲಿ ಅರ್ಹತೆಯನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಕೇವಲ ಗ್ರೂಪ್ ಡಿ ಅಧಿಕಾರಿಗಳಲ್ಲ, ಗ್ರೂಪ್ ಸಿ, ಗ್ರೂಪ್ ಬಿ ಅಧಿಕಾರಿಗಳು ಕೂಡ ಇದ್ರು. ಇದು ಅಂದರೆ ಸರ್ಕಾರ ಅವರ ಕಾನೂನುಗಳನ್ನು ಬಹಳ ಬದ್ಧತೆಯಿಂದ BPL ಕಾರ್ಡ್ ಹೊಂದಬೇಕು ಅಂತ ಹೇಳಿದ್ರೆ. ಸೊ ಸಮ್ಟೈಮ್ಸ್ ನಾನು ಇದನ್ನ ಹಲವರ ಹತ್ರ ಅಭಿಪ್ರಾಯ ಕೇಳಿದಾಗ, ಇವತ್ತಿನ ಜೀವಮಾನದಲ್ಲಿ ಬೆಂಗಳೂರು ನಗರ ಅಂತ ತಗೊಂಡ್ರು 2 ದುಡಿದ್ರೂ ಸಾಕಾಗಲ್ಲ, ಹಂಗಿದೆ ಪರಿಸ್ಥಿತಿ. ಆ ಮಾನದಂಡ ಒಂದು 27,000 28,000 ಅಂದಾಗ 30,000 ರೂಪಾಯಿ ಸಂಬಳ ಇದೆ, ಮನೇಲಿ ಒಬ್ಬ ದುಡಿತಾ ಇದ್ದಾನೆ, ಕಡೆ ಪಕ್ಷ BPL ಕಾರ್ಡ್ ಇದ್ರೆ ಹೆಂಗೋ ಜೀವನ ಮಾಡ್ಬೋದು. ದ ಕಾನ್ಸೆಪ್ಟ್ ಇದು ಕೂಡ ರನ್ ಆಗ್ತಾ ಇದೆ ಜನರ ಮನಸ್ಸಲ್ಲಿ. ಇಲ್ಲ ಮೇಡಮ್, ಈಗ ನಾವು BPL ಕಾರ್ಡ್ ತಂದ ಉದ್ದೇಶ ಏನು, ಬಡತನ ರೇಖೆಗಿಂತ ಕೆಳಗೆ ಇರೋರನ್ನು ಮೇಲೆತ್ತಬೇಕು ಅಂತಕ್ಕಂಥ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬಡತನದ ರೇಖೆಗಿಂತ ಸುಮಾರು 20% ಜನ ಮಾತ್ರ ಕಮ್ಮಿ ಇರ್ಬೋದು ಇವತ್ತಷ್ಟೇ. ನಾವು ಸರ್ಕಾರ ಅವರ ಬಗ್ಗೆ ಮಾಡದಂತಹ ಒಂದು ಏನು ಟಾರ್ಗೆಟೆಡ್ ಪೀಪಲ್ಸ್ನ ಬಿಟ್ಟು ಆ ಹಣ ಏನಾಗ್ತದೆ ಬೇರೆ ಕಡೆ ಹೋದಾಗ ಅವರಿಗೆ ತಲುಪೋದಿಲ್ಲ. ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪ ಇಲ್ಲ. ಒಂದು ಇದರಿಂದ ಸರ್ಕಾರಕ್ಕೆ ಇದು ಹೆಚ್ಚಿನ ಹೊರೆ ಬೀಳ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ BPL ಕಾರ್ಡುಗಳನ್ನು ರೀಡ್ ಔಟ್ ಮಾಡಿದರೆ ಸುಮಾರು ಸರ್ಕಾರಕ್ಕೆ ಒಂದು 10,000 ರಿಂದ 15,000 ಕೋಟಿ ರೂಪಾಯಿಗಳ ಉಳಿತಾಯ ಆಗ್ತದೆ, ಖಂಡಿತ ಆಗ್ತದೆ. ಹೀಗಾಗಿ ಡಿಜಿಟಲೈಸೇಷನ್ ಏನಿದೆ, ಟೆಕ್ನಾಲಜಿಯನ್ನು ಮಾಡಿಕೊಂಡು ಇವತ್ತು ಬಹಳ ಒಳ್ಳೆ ಉತ್ತಮವಾದಂಥ ಅಧಿಕಾರಿಗಳು. ಎಸ್, ಪಾನ್ ಕಾರ್ಡ್ ಮೇಡಮ್, ಈಗ ಇನ್ಕಮ್ ಟ್ಯಾಕ್ಸ್ ಮಾಡಿ ನೀವು ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ ಇಟ್ಸ್ ಒಂದು ಇಂಟಗ್ರೇಟ್ ಮಾಡ್ತಕ್ಕಂಥದ್ದು, ಡಾಟಾ ಇಂಟಗ್ರೇಟ್ ಮಾಡಿದರೆ ವೀಡ್ ಔಟ್ ಮಾಡ್ತಕ್ಕಂಥ. ರೈಟ್. ನಂಗೆ ಇನ್ನೊಂದು ಕುತೂಹಲ ಇದೆ, ಕುತೂಹಲದ ಪ್ರಶ್ನೆ ನಾನು ತಗೊಳ್ತೀನಿ. ಕಡೆ ಪಕ್ಷ ನೋಡಿ, ಸಿದ್ದರಾಮಯ್ಯ ಸರ್ಕಾರ ಆದರೂ ಕೂಡ ಈ ಬೋಗಸ್ BPL ಕಾರ್ಡನ್ನು ಹೊಂದಿರೋರಿಗೆ ಸರಿಯಾದಂತಹ ಕ್ರಮ ತಗೊಳ್ಬೇಕು ಅಂತ ಒಂದು ಮುಂದಡಿಯನ್ನು ಇಟ್ಟಿದ್ದಾರೆ. ಹಾಗಾಗಿ ಈಗಲೇ ಯಾಕೆ ಇದ್ರ ಬಗ್ಗೆ ಒಂದು ಸಕಾರಾತ್ಮಕ ಯೋಚನೆಗಳು ಬಂದಿದೆ, ಅದರ ಬಗ್ಗೆ ಕೂಡ ಮಾತಾಡೋಣ.
ಬಡತನ ರೇಖೆಯಲ್ಲಿರುವವರು, ಬಡತನ ರೇಖೆಗಿಂತ ಕಡಿಮೆ ಇರುವವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಸರ್ಕಾರ ಒಂದು ಯೋಜನೆಯನ್ನು ತರುತ್ತೆ. ಅದು ಅವರಿಗಾಗಿ ಮೀಸಲಿರುವಂತಹ ಯೋಜನೆ. ಅದನ್ನು ಉಳ್ಳವರು, ಸಿರಿವಂತರು, ತಮಗೂ ಸರ್ಕಾರದಿಂದ ಬರುವಂಥ ಯೋಜನೆಗಳು ಬೇಕು ಅನ್ನೋರೆಲ್ಲ ಹೊಂದ್ಬಿಟ್ರೆ ಸರ್ಕಾರದ ಬೊಕ್ಕಸಕ್ಕೂ ಸಮಸ್ಯೆ ಆಗುತ್ತೆ. ಅರ್ಹರು ಅಂತಿರ್ತಾರೆ ನೋಡಿ, ಅಂದರೆ ಬಡತನ ರೇಖೆಯಲ್ಲಿರುವವರು ಇರ್ತಾರೆ ನೋಡಿ, ಅವರಿಗೂ ಹೋಗಬೇಕಾದಂಥ ಸೌಲಭ್ಯದಲ್ಲಿ ಕ್ವಾಲಿಟಿ ಅನ್ನೋದು ಸಿಗೋದಿಲ್ಲ, ಗುಣಮಟ್ಟ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಪಡಿತರದ ವಿಷಯದಲ್ಲೂ ಕೂಡ ಆಗಾಗ ಆಗುವಂತಹ ಅಕ್ರಮಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಒಂದು ಗುಣಮಟ್ಟದ ವ್ಯವಸ್ಥೆ ಅರ್ಹರಿಗೂ ಸಿಗದಂತಹ ಪರಿಸ್ಥಿತಿಯನ್ನು ಯಾರು ತಂದಿದ್ದಾರೆ ಅಂತ ಹೇಳಿದ್ರೆ ಅಗೇನ್ ನಾವು ನೀವೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ BPL ಕಾರ್ಡ್ನ ಕುರಿತಂತೆ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗುವಂತಹ ಹನುಮೇಗೌಡರು ಭಾಗಿಯಾಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹನುಮೇಗೌಡ್ರೆ, BPL ಕಾರ್ಡ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಆಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಉಳ್ಳವರು, ಸಿರಿವಂತರು ಎಲ್ಲ BPL ಕಾರ್ಡ್ ಹೊಂದಿದ್ದಾರೆ ಅಂತ. ಅದೊಂದು ಭಾಗ. ಆದರೆ ಈ ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಬಹುತೇಕ ಜನ ಹೊಂದಿದ್ದಾರೆ ಅನ್ನೋದಾದರೆ ಯಾವ ಕಾರಣಕ್ಕೆ ನಮಗೆ ಈ BPL ಕಾರ್ಡ್ ಬೇಕು ಅಂತ ಅವ್ರು ನಿರ್ಧಾರ ಮಾಡಿ ತಗೊಂಡಿದ್ದಾರೆ? ತುಂಬ ಗಂಭೀರವಾದಂಥ ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ ಇದೆ. ಏನು ಅಂತ ಹೇಳಿದರೆ, ಈ ಬಡತನ BPL ಅಂದರೆ ಬಡತನ ರೇಖೆಗಿಂತಲೂ ಕೆಳಗಡೆ ಇರುವಂಥವ್ರು. ಆದರೆ ವಾಸ್ತವಿಕವಾಗಿ ಬಡತನ ರೇಖೆಗಿಂತಲೂ ಮೇಲಿದ್ದರೂ ಕೂಡ ಮಾನಸಿಕವಾಗಿ ಅವರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅಂದರೆ ದರಿದ್ರತನವನ್ನು ತೋರ್ಕೊಳ್ಳುವಂತಹ ಮನಸ್ಸು. ಆ ದರಿದ್ರತನ ಅಂದರೆ ನಾನು ಬಡವ, ನಾನು ಇದ್ರೂ ಕೂಡ ನಾನು ಬಡವ ಅಂತ ಹೇಳ್ಕೊಳ್ತಾರಲ್ಲ, ಆ ದರಿದ್ರತನದ ಮನಸ್ಸು ಈ BPL ಕಾರ್ಡ್ನ ಭ್ರಷ್ಟಾಚಾರಕ್ಕೆ ಕಾರಣ ಆಗಿದೆ. ಆ ಮನಸ್ಸು ಯಾಕೆ ಬಂತಂಗ? ಆ ಮನಸ್ಸು ಯಾಕೆ ಅಂದರೆ ಒನ್ಸ್ ಅಗೈನ್ ಅಲ್ಲಿ ಬರುವಂಥದ್ದು ಸ್ವಾರ್ಥ. ಅಂದರೆ ಸರ್ಕಾರ ತಾನೇ ಕೊಡ್ತಿರೋದು, ಯಾರ್ದು ಕೊಡ್ತಾ ಇದೆ? ನಮ್ಮದೇ ಕೊಡ್ತಾ ಇರೋದು. ನಮ್ಮದು ನಾವು ತಗೊಳ್ಳಿಕ್ಕೇನಂತೆ? ನಮ್ಮದು ನಮ್ಮ ತೆರಿಗೆ ಹಣ ನಾವು ಕಟ್ಟಿದ್ದೀವಿ, ನಮಗೆ ಕೊಡ್ತಾ ಇದ್ದಾರೆ. ಏನು ಒಂದು ಸುಳ್ಳು ಹೇಳೋದು ಅಷ್ಟೇ ತಾನೇ? ಅಷ್ಟೇ. ಅವರ ಆಲೋಚನಾ ರೀತಿ ಇದೆಯಲ್ಲ, ಅದು ನೆಗೆಟಿವ್ ಇದೆ. ಅಂದರೆ ಎಲ್ಲಿ ಯಾರ್ದು ಹೇಗೆ ಸಿಕ್ಕಲಿ ಹೌದು, ಅದು ನಾನು ಬಾಚಾಕೋಬೇಕು, ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು. ಅದು ಸ್ವಾರ್ಥ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಒಂದು ಮಾತನ್ನು ಹೇಳ್ತಿರ್ತಾರೆ, ನಾಯಿ ಮಾರಿದ ದುಡ್ಡಾದರೂ ನನ್ನ ಜೇಬ್ನಲ್ಲಿ ಬೊಗಳದ ಇದ್ರೆ ಸಾಕು. ಅಂದರೆ ಹೊಲಸಿನ ಇದೇ ದುಡ್ಡಿರಬಹುದು, ಆದರೆ ನನ್ನ ಜೇಬು ಹೊಲಸಾಗಲ್ಲ. ಈ ರೀತಿಯ ಮಾನಸಿಕತೆ ಇದು ಎಲ್ಲಿವರೆಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅಪ್ಪ 30-60 ಸೈಟ್ ಇಟ್ಕೊಂಡಿದ್ದಾನೆ. ಮಗ ಆ ಸೈಟ್ನಲ್ಲಿ ಮನೆ ಕಟ್ಟಲಿಕ್ಕೆ 40 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ಆಯ್ತು. ಆದರೆ ಆತ BPL ಕಾರ್ಡ್. ಏನಕ್ಕೆ ಅಂದರೆ ಒಂದು ಸ್ವಂತ ಮನೆ ಇಲ್ಲ, ಅದಕ್ಕೆ ಆ ಮನೆಯಲ್ಲಿ ಬಾಡಿಗೆ ಮನೆ, ಅದೇ ಮನೆಯಲ್ಲಿ ಬಾಡಿಗೆ ಕೊಟ್ಟು BPL ಕಾರ್ಡ್ ಮಾಡಿಸ್ತಾರೆ ಸೊಸೆ ಹೆಸರಿನಲ್ಲಿ. ಅಂದರೆ ಈ ರೀತಿಯ ಸ್ವಾರ್ಥ. ಮತ್ತೊಂದು ನಾನು ಕಂಡು ಕೇಳದಂಥವು, ಯಾಕೆಂದ್ರೆ ನಾನು ನೋಡಿಲ್ಲ, ಹಾಗಾಗಿ ನಾನು ಅವ್ರ ಹೆಸರುಗಳನ್ನ ಹೇಳಲಿಕ್ಕೆ ಬರಲ್ಲ. ಸಣ್ಣದಾಗ ಒಂದು ಸರ್ವೆ ಹೋದ್ರೂ ಇವೇ ಸಿಗ್ತವೆ. ಆದರೆ ಒಬ್ಬ ಗೌರ್ನಮೆಂಟ್ ಹೈಸ್ಕೂಲಿನ ಶಿಕ್ಷಕ ಹೆಂಡತಿ BPL ಕಾರ್ಡ್ ಹೋಲ್ಡರ್. ಅಂದ್ರೆ ಈ ಮನಸ್ಸಿಗೆ ನೀವೇನಂತ ಹೇಳ್ತೀರಿ? ದರಿದ್ರತನ ಅಂತ ತಾನೇ ಹೇಳಬೇಕು, ಸ್ವಾರ್ಥ ಅಂತ ತಾನೇ ಹೇಳಬೇಕು. ಎಲ್ಲಿಯವರೆಗೆ ಈ ರೀತಿಯಾದ ಅತಿಯಾದ ಸ್ವಾರ್ಥ ಬೇರೆಯವರಿಗೆ ಸಿಗುತ್ತೋ ಬಿಡುತ್ತೋ, ನಂದು ಭದ್ರವಾಗಿ ನನಗೆ ಸಿಗಬೇಕು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡಿಟ್ಕೋಬೇಕು, ಈ ಒಂದು ಸ್ವಾರ್ಥ. ಅದಕ್ಕೆ ಯಾವುದೇ ಅಡ್ಡ ಮಾರ್ಗವನ್ನು ಹಿಡಿಲಿಕ್ಕೆ ಹೇಸೋದಿಲ್ಲ. ಅಂತ ನೀಚತನದ ಒಂದು ವ್ಯವಸ್ಥೆಗೆ ಬಂದ್ಬಿಟ್ಟಿದ್ದಾರೆ. ಈ ಪ್ರಮಾಣದಲ್ಲಿ BPL ಕಾರ್ಡನ್ನು ಎಲ್ಲರೂ ಹೊಂದೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋಗೋದಾದ್ರೆ, ಒಂದು ಯೋಜನೆ ಜಾರಿಗೆ ತರ್ತಾರೆ ಅಂದರೆ ಅದನ್ನು ಸಮರ್ಪಕವಾಗಿ ತರಬೇಕು. ಈಗ ನಾವು ಯಾವುದೋ ಒಂದು ಕಾರ್ಡನ್ನು ಇವ್ರಿಗೆ ಕೊಡ್ತೀವಿ ಅಂದರೆ ಅವರಿಂದ ನಾವು ಒಂದಷ್ಟು ಸರ್ಟಿಫಿಕೇಟ್ಸ್ನ ತಗೊಂತೀವಿ. ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಮಗದೊಂದು ಏನೊಂದು ನಾವು ತೊಗೊಳ್ತೀವಿ. ತಗೊಳ್ಳುವಾಗ ಸರಿಯಾದಂಥ ವ್ಯವಸ್ಥೆ ಮಾಡಿಲ್ಲದ ಪರಿಣಾಮವೇ ಏನಾದರೂ ಹಿಂಗಾಯ್ತು? ಇಲ್ಲ. ಇಲ್ಲಿ ಇನ್ನೊಂದು ಅತ್ಯಂತ ಗಂಭೀರವಾದಂಥ ಇನ್ನೊಂದು ಈ ಭ್ರಷ್ಟಾಚಾರಕ್ಕೆ ಪ್ರಮುಖವಾದವರು ಯಾರು ಅಂದರೆ ರಾಜಕಾರಣಿಗಳು. ಹೆಂಗೆ ಅಂತ ಹೇಳಿದ್ರೆ, ಅವರ ಕ್ಷೇತ್ರದಲ್ಲಿ ಅವರ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಅವರಿಂದ ಇರ್ತಾರಲ್ಲ ಚೇಲಾಗಳು, ಅವರು ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತಲೂ ಗುರುತಿಸದೆ ಅವರಿಗೆ ಅವ್ರನ್ನ ತಮ್ಮ ಜೊತೆಗೆ ಇಟ್ಕೊಳ್ಳಿಕ್ಕೋಸ್ಕರ ಈ ಥರದನ್ನ ಸಂಖ್ಯೆ ಮಾಡ್ತಾ ಹೋಗ್ತಾರೆ.
ಈಗ ನೀವು ನೋಡಬಹುದು ಒಳ್ಳೆ ಅವರ ಇದನ್ನ ನೀವು ಈ ತಮಿಳ್ನಾಡಿಗೆ ಯಾತ್ರೆಗೆ ಹೋಗ್ತಾರೆ, ಏನೋ ಆ ಯಾತ್ರೆಗೆ ಹೋಗುವಂಥವ್ರು ಒಳ್ಳೊಳ್ಳೆ ಅಲಂಕಾರ ಮಾಡಿಕೊಂಡು ಒಳ್ಳೆ ಒಡವೆಗಳನ್ನು ಹಾಕೊಂಡು ಹೋಗಿರ್ತಾರೆ. ಆದರೆ ರಾಜಕಾರಣಿಗಳು ಕಳಿಸುವಂತ ಒಂದು ವ್ಯವಸ್ಥೆನಲ್ಲಿ ಹೋಗ್ತಾರೆ. ಅಂದ್ರೆ ಅದ್ರ ದರಿದ್ರತನ ಮನಸ್ಸಲ್ವಾ? ಅಂದ್ರೆ ಪುಕ್ಕಟೆ ಸಿಗುತ್ತಾ, ನನಗೂ ಇರಲಿ ಅದೇನೋ ಬೇರೆ ಹೇಳ್ತಾರೆ, ಅದು ಸರಿಯಾಗಲ್ಲ. ಆ ಲೆವೆಲ್ಗೆ ಬಂದ್ಬಿಟ್ಟಿದೆ. ಗಾದೆ ಇರ್ತಕ್ಕಂಥದ್ದು, ಸಟ್ಟೆ ಸಿಕ್ಕಿದ್ರೆ ನನಗೂ ಇರ್ಲಿ ನಮ್ಮ ಅಪ್ಪನಿಗೂ ಇರ್ಲಿ ಅಂತ ಬ್ರಾಹ್ಮಣ ಗಾದೆ ಇರ್ತಕ್ಕಂಥ. ಅಂದ್ರೆ ನಮ್ಮ ಮನಸ್ಥಿತಿ, ಜನಗಳ ಮನಸ್ಥಿತಿ ಮೂಲಕ. ಅಭಯ್ ಅವರೇ, ನಾನು ಆಗ್ಲೇ ಒಂದು ವಿಷಯ ಪ್ರಸ್ತಾಪ ಮಾಡಿದೆ. ಏನಂದ್ರೆ ಬೆಂಗಳೂರಿನಂತ ನಗರ ತಗೊಂಡ್ರು ಅಥವಾ ಗ್ರಾಮೀಣ ಭಾಗದಲ್ಲಿ ತಗೊಂಡ್ರು ಇಬ್ರು ದುಡಿಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕಡೆ ಪಕ್ಷ BPL ಕಾರ್ಡ್ ಆದ್ರೂ ಇದ್ರೆ ಅದ್ರಲ್ಲಿ ಸಿಗೋ ಅಕ್ಕಿ ದೋಸೆಗಾದ್ರೂ ಆಗತ್ತೆ, ಅನ್ನ ತಿಂತೀವೋ ಇಲ್ಲೋ ದೋಸೆ ಇಡ್ಲಿ ಮಾಡೋಕ್ಕಾಗತ್ತೆ, ಅಲ್ಲಿ ಕೊಡುವಂಥ ರಾಗಿನೋ ಉಪ್ಪೋ ಸಕ್ಕರೆನೋ ಬರುತ್ತೆ. ಇವತ್ತು ಬೆಲೆ ಏರಿಕೆಯ ಜೀವನ, ಏನೇ ಅಗತ್ಯ ವಸ್ತುನ ತಗೋಬೇಕು ಅಂತ ಹೇಳಿದ್ರು ಕೂಡ ಬಹಳ ಕಷ್ಟ ಆಗಿಬಿಟ್ಟಿದೆ. ನಮ್ಗೆ ಆ BPL ಕಾರ್ಡೇ ಆಧಾರ ಅನ್ನುವಂಥ ಮಿಡಲ್ ಕ್ಲಾಸ್ ಜನನೂ ಇದ್ದಾರೆ. ಹೌದು ಇದ್ದಾರೆ. ಯಾಕೆ ಅಂತಂದರೆ ನೀವು ಹೇಳ್ದಂಗೆ ದೋಸೆ ಇಡ್ಲಿ ಅದಕ್ಕಾದ್ರೂ ಬೇಕಾಗತ್ತೆ. ಅಥವಾ ಕೆಲಸದವ್ರು ಈ ಮನೆ ಕೆಲ್ಸಕ್ಕೆ ಬರ್ತಾರಲ್ವಾ ಅಂಥವ್ರು ಅಕ್ಕ ಏನಾರು ಕೊಡಿ ಅಂತಾರಲ್ಲ, ತಗೊಳಮ್ಮ ಬಳಸ್ಕೊ ಇದನ್ನ, ಒಂದು 5 kg ನೀನು ತಗೊಂಡೋಗು, ಆ ಥರದ್ರಲ್ಲೂ ಬಳಸ್ಕೊತಾರೆ. ಮತ್ತೆ ಊರಿಗೆ ತಂದೆ ತಾಯಿ ಇರ್ತಾರೆ, ಊರಿಗೆ ಕೊಟ್ಟು ಕಳ್ಸೋಣ ಅಲ್ಲಿಗೂ ಕೂಡ ಅಂತ ಹೇಳಿ ಇರಲಿ, ಅಲ್ಲೂ ಬರಲಿ ಇಲ್ಲೂ ಬರಲಿ ಅಂತ ಹೇಳಿ ಸರ್ ಹೇಳ್ದಂಗೆನೆ ಸ್ವಾರ್ಥತೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ನಮಗೆ ಬೇಕು ಅನ್ನೋ ಮನೋಭಾವ ಸೃಷ್ಟಿಯಾಗಿರೋದ್ರಿಂದ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ. ಮತ್ತು ಸರ್ಕಾರ ಕೂಡ ಇದಕ್ಕೆ ಕಡಿವಾಣ ಹಾಕಬೇಕು. ಏನು ಸಿದ್ದರಾಮಯ್ಯ ಸರ್ ಅವರು ಈಗ ತಗೊಂಡಿದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ ಬರಬೇಕು. ಯಾರು ಇನ್ಕಮ್ ಅವ್ರಿಗೆ ಕಮ್ಮಿ ಇದೆ, ನಿಜವಾಗ್ಲೂ ಯಾರು ಅದಕ್ಕೆ ಅರ್ಹರು ಅಂಥವ್ರಿಗೆ ಮಾತ್ರ BPL ಕಾರ್ಡ್ನ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ಕಠಿಣವಾದ ಕಾನೂನು ಬರಬೇಕು ಅಂತ ಹೇಳ್ತೀನಿ. ಓಕೆ, ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿವಾಣ ಹಾಕುವುದಕ್ಕೆ ಮುಂದಾಗಿದ್ದಾರೆ ಅಂದರೆ ಯಾವ ಕಾರಣಕ್ಕೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಈಗ ಹೈಲೈಟ್ ಆಗಿಬಿಟ್ಟಿದೆ ಅಲ್ವಾ, ಪರ್ಸೆಂಟೇಜ್ ಇಷ್ಟು ಕಡಿಮೆ ಇದೆ, 5 to 10%. ಇಲ್ಲಿ 80% BPL ಕಾರ್ಡ್ ಬಂದಿದೆ ಅಂದರೆ ನಾಳೆ ಬೆಳಗ್ಗೆ CM ಸರ್ನೇ ತಾನೇ ಕ್ವಶನ್ ಮಾಡೋದು. ಸೊ ಹಾಗಾಗಿ ಅವ್ರಿಗೆ ಒಂದು ಲಾಸ್ಟ್ ಇಯರ್ BPL ಕಾರ್ಡು ಅಂತ ಹೇಳಿದ್ರೆ ನೋಡಿ, ನಾವಾಗಲೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ವಿ. 80% BPL ಕಾರ್ಡು ಅಂದರೆ ಕಳೆದ ವರ್ಷ ತಗೋಣ ಹೋಗ್ಲತ್ಲಿಗೆ 70% BPL ಕಾರ್ಡ್ ತಗೊಳ್ಳಿ ಆಯಿತು. ರಾಜ್ಯದಲ್ಲಿ 5.67 ಬಡತನ ರೇಖೆಗಿಂತ ಕೆಳಗಿದ್ದಾರೆ. ರೈಟ್, ನಾವು ಅದನ್ನ ಇನ್ನೂ ಜಾಸ್ತಿ ಅಂತಾನೆ ಅನ್ಕೊಳ್ಳೋಣ. ಲಾಸ್ಟ್ ಇಯರ್ ಜಾಸ್ತಿ ಹೆಂಗಮ್ಮ ಆಗತ್ತೆ ಇವಾಗ ಕೇಳಿಸ್ಕೊಳ್ಳಿ ಸುಮಾ ಅವರೇ, 80% ಲಾಸ್ಟ್ ಇಯರ್, ಈ ಇಯರ್ 80% ಅಂದ್ರೆ ಲಾಸ್ಟ್ ಇಯರ್ ಒಂದು 70% ಅಂತಾನೆ ಅನ್ಕೊಳ್ಳೋಣ. ಯಾರು ಕಾರ್ಡ್ ಹೊಂದಿರೋರು. ಈಗ ಸಿದ್ದರಾಮಯ್ಯನವರು ಯಾಕೆ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ಅನ್ಸುತ್ತೆ? ಅಥವಾ ಅದ್ರ ಹಿಂದಿನ ವರ್ಷ ಹಿಂದೆ 18ನಲ್ಲಿ ಅವರೇ ಇದ್ರಲ್ಲ, ಅವಾಗ ನಾವು ಪರ್ಸೆಂಟೇಜ್ ಕಡಿಮೆ ಅಂತ ಅನ್ಕೊಂಡ್ರು ಕೂಡ ಆಗ ತೆಗೆದುಕೊಳ್ಳದ ಕ್ರಮ ಈಗ ಯಾಕೆ? ತಗೊಳ್ಳೋದಾದ್ರೆ ಯಾವಾಗಲಾದ್ರೂ ತಗೋಬೋದಾಗಿತ್ತಲ್ಲ. ಸರ್ ಹೇಳಿದ್ರಲ್ಲ, ಅದನ್ನ ಕಟ್ ಆಫ್ ಮಾಡಿದ್ರೆ ಸ್ವಲ್ಪ ಇನ್ಕಮ್ ಆದ್ರೂ ಬರುತ್ತೆ, ಗೌರ್ಮೆಂಟ್ಗೆ ಖಜಾನೆಗೆ ಕಾಸು ಹೋಗುತ್ತೆ ಅಂತ. ಗ್ಯಾರಂಟಿ ಸ್ಕೀಮ್ಗಳು ಇನ್ವರ್ಸ್ಲಿ ದೇ ಆರ್ ಕಮಿಂಗ್ ಟು ದ ಪಾಯಿಂಟ್. ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ರೇಷನ್ ಕಾರ್ಡ್ ಅಂತಕ್ಕಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಏನು ಈಗ 80% ಇದ್ದಾರೆ, ಸರಿಯಾಗಿ ಮಾಡಿದರೆ ಖಂಡಿತ ಅದನ್ನು 20% ಕೇಳಿಸ್ಬೋದು ಅಂತ ಹೇಳಿದೆ ನಿಮಗೆ. ಲಿಂಕ್ ಮಾಡ್ತೀವಿ, ನೀವು ಇನ್ಕಮ್ ಟ್ಯಾಕ್ಸ್ನೆಲ್ಲ ಲಿಂಕ್ ಮಾಡಿ, ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಇಳಿಸಿದ್ರೆ ಅವಾಗ ಏನಾಗ್ತದೆ, ಇವತ್ತು ಏನು ಗ್ಯಾರಂಟಿ ಸ್ಕೀಮ್ಗಳನ್ನ ಖಂಡಿತ ಅರ್ಹರಿಗೆ ನಾವು ತಪ್ಪಿಸ್ಬೋದು. ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಇವತ್ತು ಅನರ್ಹರಿಗೆ ಹೋಗ್ತಾ ಇದೆ. ಇವತ್ತು ಇದು ಯಾವುದು ಭಾಗ್ಯ ಜ್ಯೋತಿ, ಇವತ್ತು ನಾನು ಕೂಡ ಎಲಿಜಿಬಲ್ ಅಂದರೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ಕೂಡ ನಾನು ಕೂಡ ಸರ್ಕಾರದ ಯಾವ್ದು ಬಿಡ್ಲಿಕ್ಕೆ ನಾವು ತಯಾರಿಲ್ಲ. ಯಾಕೆ ಅಂತಂದ್ರೆ ಇದು ನಾವೇನು ವಂಚನೆ ಮಾಡ್ತಾ ಇಲ್ಲ ಸರ್ಕಾರಕ್ಕೆ. ಸರ್ಕಾರ ಕೊಡ್ತಕ್ಕಂಥ ಇದನ್ನ ನ್ಯಾಯಯುತವಾದಂತಹ ಒಂದು ಇವನ್ನ ಏನಿದೆ ಸರ್ಕಾರದಿಂದ ಬರಬೇಕಾದಂತಹ ಸವಲತ್ತುಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಆದ್ರೆ ಸರಿಯಾಗಿ ಯೋಚನೆ ಮಾಡಿದಾಗ ನಮ್ಮಂತವ್ರು ಕೂಡ ಅನರ್ಹರು. ಈ ಗ್ಯಾರಂಟಿ ಯೋಜನೆ ಅಂದಾಗ ಸರ್ಕಾರ ಸ್ವಲ್ಪ ಎಡವುತ್ತು ಅಂತ ಅನ್ಸೋದಿಲ್ವಾ? ಗ್ಯಾರಂಟಿನ ಘೋಷಣೆ ಮಾಡ್ಬೇಕಾ, ನೀನು ತಗೋ ಅಂತ ಹೇಳ್ಬಿಟ್ಟು ಈಗ BPL ಮಾತ್ರ ಅಂತಂದ್ರೆ ವ್ಯತ್ಯಾಸ ಆಗುತ್ತೆ. ಹೇಳಬೇಕಾದ್ರೆ ರೂಲ್ಸ್ ತರಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನ್ಸೋದಿಲ್ಲ? ಚುನಾವಣಾ ಪ್ರಣಾಳಿಕೆಗಳನ್ನು ಮಾಡಬೇಕಾದ್ರೆ ಅವರು ಈ ರಾಜ್ಯದ ಬಜೆಟ್ ಅಥವಾ ಏನು ಆರ್ಥಿಕ ವ್ಯವಸ್ಥೆಯನ್ನು ಅವರು ಯಾವತ್ತೂ ಗಮನಿಸ್ತಾ ಹೋಗೋದಿಲ್ಲ. ರೈಟ್, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ.
ಸೊ ನೋಡಿ, ಸಿದ್ದರಾಮಯ್ಯನವರು ಆ BPL ಕಾರ್ಡ್ ಅಕ್ರಮವಾಗಿ ಯಾರು ಹೊಂದಿದ್ದಾರೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರೈಟ್, ಸಿದ್ದರಾಮಯ್ಯನವರು ಈಗೇನು CM ಆಗಿಲ್ಲ, ಹಿಂದೆ ಕೂಡ CM ಆಗಿದ್ರು, ಆಗಲೂ ಕ್ರಮ ತಗೊಳ್ಬಹುದಾಗಿತ್ತು. ಈಗ 80% ಇದೆ, ಆವಾಗತ್ಲೆಗೆ ಒಂದು 60-70% ಇದ್ರೂ ಕೂಡ ಅಕ್ರಮವಾಗಿ ಪಡಿತರ ಚೀಟಿಯನ್ನು ಹೊಂದಿದ್ದವರು ಆಗಲೂ ಕ್ರಮ ತಗೋಬೋದಾಗಿತ್ತು. ಈಗ ಯಾಕೆ ತಗೊಂತಿದ್ದಾರೆ ಅಂತ ನೋಡಿದ್ರೆ ಅಗೇನ್ ಇಟ್ ಈಸ್ ಗ್ಯಾರಂಟಿ. ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದನ್ನು 5 ವರ್ಷಗಳ ಕಾಲ ಜನಸಾಮಾನ್ಯರಿಗೆ ಕೊಡಲೇಬೇಕು ಅನ್ನುವಂಥ ಪ್ರತಿಷ್ಠೆಗೆ ಬಿದ್ದಿರೋದ್ರಿಂದಾಗಿ ಅರ್ಹರಿಗೆ ಕೊಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ. ಕಡೆ ಪಕ್ಷ ಈ ಕಾರಣದಿಂದ ಆದರೂ ಕೂಡ ಅಕ್ರಮವಾಗಿ ಪಡಿತರ ಚೀಟಿ ಹೊಂದಿದ್ದಾರಲ್ಲ, ಅದಕ್ಕೆ ಬ್ರೇಕ್ ಹಾಕುವಂಥ ಕಾನೂನು ಬರ್ತಿದೆ ಅನ್ನೋದು ಸ್ವಾಗತಾರ್ಹವೇ ಆಗಿದ್ದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾಗ ಆರ್ಥಿಕ ಸ್ಥಿತಿ ಹಾಗಾದರೆ ಹೇಗಿದೆ, ಇದರ ಬಗ್ಗೆ ಮಾತಾಡೋಣ. ಇತರ ರಾಜ್ಯಗಳ ವಿಷಯಕ್ಕೆ ಇನ್ನೊಂದ್ಸಲ ಬರೋಣ. ಬಟ್ ಕರ್ನಾಟಕ ಅಂದಾಗ ಸಿರಿವಂತರ ನಾಡು ಅಂತ ಕರೀತಾರೆ. ಇಲ್ಲಿ ಬಡತನ ಅನ್ನೋದು ತಾಂಡವಾಡ್ತಿದೆ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಬಡತನವನ್ನು ನಿಗದಿ ಮಾಡೋದಕ್ಕೆ ಒಂದು ಮಾನದಂಡ ಅಂತ ಹೇಳಿದ್ರೆ ಆ BPL ಕಾರ್ಡುಗಳು, ಅದನ್ನು ಅತಿ ಹೆಚ್ಚು ಜನ ಹೊಂದಿದ್ದಾರೆ ಅಂದರೆ ಆ ಸಿರಿವಂತರ ನಾಡು ಅಂತ ಕರ್ನಾಟಕವನ್ನು ಕರೆಯೋದಕ್ಕೂ BPL ಕಾರ್ಡ್ ಹೋಲ್ಡರ್ಸ್ನ ಸಂಖ್ಯೆ ಜಾಸ್ತಿ ಇದೆ ಅನ್ನೋದಕ್ಕೂ ತಾಳಮೇಳನೇ ಇಲ್ಲ. ಹಾಗಾಗಿ BPL ಕಾರ್ಡ್ ಅಂದಾಗ ಸಿದ್ದರಾಮಯ್ಯನವರು ರೈಟ್ ನಾವು ಆ ಡೆಸಿಷನಿಗೆ ಬಂದಿದ್ದಾರೆ ಅನ್ನೋದಾದರೆ, ಅಕ್ರಮವಾಗಿ ಗೋಲ್ಮಾಲ್ ಯಾರೆಲ್ಲ ಪಡಿತರ ಚೀಟಿ ಹೊಂದಿದ್ದಾರೆ ಅದಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದರೆ ಯಾವ ಕಾರಣ ಅಂದರೆ ಅಗೇನ್ ಇಟ್ ಈಸ್ ಗೋಯಿಂಗ್ ಟು ವೀರೇಶ್ ಅವರೇ ಗ್ಯಾರಂಟಿ ಹೆಂಗೆ ಅಂತ. ಇವಾಗ ಸಾಧಾರಣ ಪಡಿತರ ಇದಕ್ಕೋಸ್ಕರ ಏನು 10 kg ಉಚಿತವಾಗಿ ಅಕ್ಕಿ ನೀಡ್ತಕ್ಕಂಥದ್ದು, ಉಚಿತವಾಗಿ ಪಡಿತರ ನೀಡ್ತಕ್ಕಂಥ ಈ ಇದೆ ಹೆಚ್ಚು ಕಮ್ಮಿ ಒಂದು ಸರ್ಕಾರದ ಮೇಲೆ ಸುಮಾರು ಒಂದು 40,000 ಕೋಟಿ ರೂಪಾಯಿ ಹೊರ ಬೀಳ್ತಾ ಇದೆ. ಏನು ಆಹಾರಕ್ಕೋಸ್ಕರ ಪಡಿತರ ಚೀಟಿ. ಈಗ ನೋಡಿ, ಆಗ ಲಾಸ್ಟ್ 1 ವರ್ಷದ ಹಿಂದೆ ಈಗ ಅನ್ನಭಾಗ್ಯ ರಿಲೀಸ್ ಆದಾಗ ಅಕ್ಕಿನೇ ಸಿಕ್ಲಿಲ್ಲ, ದುಡ್ಡು ಕೊಡೋ ಪ್ರಮೇಯ ಬಂದುಬಿಡ್ತು. ಸುಮಾರು 40,000 ಕೋಟಿ ರೂಪಾಯಿ. ಈ 40,000 ಕೋಟಿ ರೂಪಾಯಿಯಲ್ಲಿ 80% ಜನ ಅನರ್ಹರಿಗೆ ಹೋಗ್ತಾ ಇದೆ, ಕೇವಲ 20% ಮಾತ್ರ. ನೀವು ಅದನ್ನು ಕರೆಕ್ಟಾಗಿ ಸರಿಯಾಗಿ ಅರ್ಹರಿಗೆ ಮಾಡಿದರೆ ಈ 40,000ದಿಂದ ಕೇವಲ 10,000 ಕೋಟಿಗೆ ಇಳಿಸ್ಬೋದು. ಕರೆಕ್ಟ್ ಇರ್ತಕ್ಕಂಥದ್ದು ಇದು ಮೊದಲನೇದು. ಆಮೇಲೆ ಇವತ್ತು ಇನ್ನೊಂದೇನಾಗಿದೆ, ಆಹಾರ ಇವತ್ತು ಇವರಿಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಪರ್ಚೇಸ್ ಮಾಡಬೇಕು, ಆಹಾರವನ್ನು ಸಬ್ಸಿಡೈಸ್ ರೇಟ್ನಲ್ಲಿ ಕೊಡಬೇಕು. ಆದರೆ ಏನಾಗ್ತಾ ಇದೆ ಅಂತಂದರೆ ಈ ಸಬ್ಸಿಡೈಸ್ ಈ ಆಹಾರ ಇವತ್ತು ಭಾಳಷ್ಟು ಜನ ಡ್ರಾ ಮಾಡ್ತಾ ಇಲ್ಲ. ಅಲ್ಲಿ ಸಿಗ್ತಕ್ಕಂಥ ಕಳಪೆ ಅಕ್ಕಿ ಚೆನ್ನಾಗಿಲ್ಲ ಅಂತೇಳಿ ಏನು ಮಾಡ್ತಾರೆ, ಕೆಲವರು BPLನ ಕೆಲವು ಸೌಲಭ್ಯಗಳಿಗೋಸ್ಕರ ಇಟ್ಕೊಂಡವರು ಅದು ಕಾಳಸಂತೆಯಲ್ಲಿ ಇವತ್ತು ಮಾರಾಟ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ಭಾಳಷ್ಟು. ಇವತ್ತು ಕೂಡ ಕೆಲವು ಅಂಗಡಿಗಳಲ್ಲಿ 20-25 ರೂಪಾಯಿಗೆ ಅಕ್ಕಿ ಸಿಗ್ತದೆ. ಅದೇ ಪಡಿತರ ಅಕ್ಕಿನ ಏನು ಮಾಡ್ತಾರೆ ಕೆಲವರು ಬಡವರು ತಂದೆ ಇವರಿಗೆ ಮಾರ್ತಾರೆ, ಏನೋ ಒಂದು 5-10 ರೂಪಾಯಿ ಸಿಗ್ತದೆ ಅಂತೇಳಿ. ಅಂದರೆ ಈ ಥರದ ಒಂದು ಈ ಕಾಳಸಂತೆ ಅಥವಾ ಈ ಅವ್ಯವಹಾರಗಳಿಗೆ ದಾರಿ ಆಗ್ತಾ ಇರ್ತದೆ. ಕರೆಕ್ಟ್. ಇದು ಇವತ್ತು ಆಹಾರ ಧಾನ್ಯಗಳು ಭಾಳಷ್ಟು ಹೊರ ಬೀಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆಮೇಲೆ ಇಲ್ಲೊಂದು ಸಣ್ಣ ಕ್ಲಾರಿಫಿಕೇಶನ್, ಅರ್ಹರಿಗೇನೆ ಸೌಲಭ್ಯಗಳನ್ನು ಒದಗಿಸಿದ್ರೆ ಈ ಅಕ್ರಮಕ್ಕೆ ಒಂದು ಹಂತದಲ್ಲಿ ಬ್ರೇಕ್ ಹಾಕಬಹುದು ಅನ್ನೋ ವಿಶ್ವಾಸ ಇದೆಯಾ? ಖಂಡಿತ ಹಾಕ್ಬೋದು. ಇವತ್ತು ಮೇಡಮ್ ನಮ್ಮಲ್ಲಿ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ. ನಾನು ಹೇಳಿದೆ ನಿಮಗೆ, ಈ ಮನೀಶ್ ಮುದುಗಲ್ ನಮ್ಮ ಅಧಿಕಾರಿ, ಅಂತ ಅಧಿಕಾರಿಗಳು 4-5 ಜನ ರಾಜ್ಯದಲ್ಲಿ ಮಣಿವಣ್ಣ ಅಂದರೆ IT ಇದ್ರ ವಿಷಯದಲ್ಲಿ ಬಹಳ ಅತ್ಯಂತ ಸಮರ್ಥವಾಗಿ ಮಾಡ್ತಕ್ಕಂಥವ್ರು. ಅವರಿಗೆ ನೀವು ಒಂದು ಸ್ವಲ್ಪ ಫ್ರೀ ಹ್ಯಾಂಡ್ ಅಂದರೆ ಸ್ವಾತಂತ್ರ್ಯ ಕೊಟ್ಟರೆ 1 ವಾರದಲ್ಲಿ ಅವರು ಈ ಥರದ ಎಲ್ಲ ಇದಕ್ಕೂ ಕೂಡ ಕಡಿಮೆ ಆಗ್ತಾರೆ. ಅಷ್ಟು ಅವರು ನಮ್ಮಲ್ಲಿ ಸಮರ್ಥರಿದ್ದಾರೆ. ಸರ್ಕಾರಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ ಅಂದರೆ ಹನುಮೇಗೌಡರು ಹೇಳಿದಾಗ ಇದನ್ನು ವೋಟ್ ಬ್ಯಾಂಕ್ಗಳಾಗಿ ಸೃಷ್ಟಿ ಮಾಡಿದ್ದಾರೆ. ಸರ್ಕಾರದ MLAಗಳು ಏನು ಅಂತಂದ್ರೆ ಸಡನ್ ಆಗಿ ನಾವು ಇದನ್ನು ವಿತ್ಡ್ರಾ ಮಾಡಿಬಿಟ್ರೆ ಎಲ್ಲಿ ನಮ್ಮ ಮತದಾರರು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೋ ಅಂತಕ್ಕಂಥದ್ದು ಅವರಿಗೆ ಆ ವೋಟ್ ಬ್ಯಾಂಕಿನ ಚಿಂತೆಯಿಂದ ಏನಾಗಿದೆ ಇದನ್ನ ಸಹಿಸಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಇದೊಂದೇ ಅಲ್ಲ, ಆಮೇಲೆ BPL ಮಾನದಂಡಕ್ಕೆ ನಾವು ಇವತ್ತು ಏನು ಒಂದು ಇವಾಗ 27,000 ರೂಪಾಯಿ ಮೇಡಮ್, ಇವತ್ತೊಬ್ಬ ಭಿಕ್ಷುಕನಿಗೂ ಕೂಡ ಇವತ್ತು ಅವನು ತಿಂಗಳಿಗೆ 10,000 ರೂಪಾಯಿ ದುಡಿತಾನೆ. ಹೀಗಾಗಿ ಆ 27,000 ಮಾನದಂಡ ಮಾಡಿರ್ತಕ್ಕಂಥದ್ದು ಅದು ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಇವತ್ತು ಸರಿಯಾದ ಮಾನದಂಡವನ್ನು ಮಾಡಿ. ಆಮೇಲೆ ಹಿಂದೆ ಮನೆಯಲ್ಲಿ TV ಇದ್ದರೆ, ಕಲರ್ TV ಇದ್ದರೆ ಅನರ್ಹ ಅಂದರು. ಇವತ್ತೇನಾಗಿದೆ, TV ಮೊಬೈಲ್ಗಳು ಇವತ್ತು ಅವಶ್ಯಕವಾದಂಥ ಹಾಗೆ ಕೊನೆಗೇನಾಯಿತು ಸರ್ಕಾರ ಅದನ್ನು ಕೈ ಬಿಟ್ಟಿದೆ. ಬಟ್ ಇವತ್ತು ಕೂಡ ಅದು ಇದಿದೆ, ಅದಕ್ಕೆ ಅಮೆಂಡ್ಮೆಂಟ್ ಆಗಿಲ್ಲ ಕಾನೂನು. BPL ಇದರಲ್ಲಿ ಇರತಕ್ಕಂಥದ್ದು 6 ಹೆಕ್ಟೇರ್ ಅಂತಾರೆ. 6 ಹೆಕ್ಟೇರ್ ಅಂತಂದರೆ ಸುಮಾರು 3 ಹೆಕ್ಟೇರ್ ಅಂತಂದರೆ ಸುಮಾರು 7.5-8 ಎಕರೆ ಜಮೀನು. ಖಂಡಿತ 8 ಎಕರೆ ಜಮೀನು ಇರೋರಿಗೆ BPL ಕಾರ್ಡ್ ಕೊಡ್ತಕ್ಕಂಥ ಅವಶ್ಯಕತೆನೇ ಇದೆ ಇವತ್ತು. ಹೀಗಾಗಿ ಆ ಮಾನದಂಡವನ್ನು ಕೂಡ ಸರಿಯಾಗಿ ಮಾಡಬೇಕು. ಆ ಮಾನದಂಡವನ್ನು ನಾನು ಹೇಳ್ತಕ್ಕಂಥದ್ದು ಪಾರದರ್ಶಕತೆ. ನಾನು ಹೇಳ್ತಾ ಇದ್ದೆ ಇವಾಗ ನಮ್ಮಲ್ಲಿ ಈ MNRGA ಅಥವಾ ಕೆಲವು ಸ್ಕೀಮ್ಗಳು ಏನಿದೆ ಜನಗಳಿಗೆ ತಲುಪಿದ ಸ್ಕೀಮ್ಗಳ ಬಗ್ಗೆ ಯಾರು ಬೆನಿಫಿಷಿಯರಿ ಅನ್ನೋದನ್ನು ಆ ಗ್ರಾಮದಲ್ಲಿ ಒಂದು ಇದು ಗೋಡೆ ಮೇಲೆ ಬರೀತಾರೆ, ಯಾರ್ಯಾರು. ಹೀಗೆ ನೀವು
ಒಂದು ಪ್ರತಿ ಗ್ರಾಮದಲ್ಲಿ ಊರಿನಲ್ಲಿ ಯಾರ್ಯಾರು BPL ಹೋಲ್ಡರ್ಸ್ ಅಂತ ಲಿಸ್ಟ್ ಹಾಕಿ ಕೆಲವರು ಆ ಅವಮರ್ಯಾದೆಗೋಸ್ಕರ ಹಿಂಜರಿದು ಅದನ್ನ ಕಾರ್ಡನ್ನು ವಾಪಸ್ 100% ಹೌದು. ಅಂದ್ರೆ ಆ ಸೋಷಿಯಲ್ ಸ್ಟಿಗ್ಮಾ ಬರ್ತಕ್ಕಂಥದ್ದು. ಹೌದು. ಈಗ ಇವ್ರು ಯಾರೋ ತಗೊಂಡವ್ರು ಯಾರೋ ಧೈರ್ಯವಾಗಿ ಎಲ್ಲೂ ಹೇಳೋದಿಲ್ಲ ನಾನು BPL ಕಾರ್ಡ್ ಹೋಲ್ಡ್ ಅಂತ ಹೇಳಿ. ಮದುವೆಗಳಿಗೆ ಎಲ್ಲೇ ಹೋಗ್ಬೇಕಾದ್ರೆ ಕೆಜಿ ಗಟ್ಟಲೆ ಚಿನ್ನ ಹಾಕೊಂಡು ಹೋಗ್ತಾರೆ, ಉದ್ದನೆ ಕಾರುಗಳಲ್ಲೇ ಹೋಗ್ತಾರೆ. ಹೀಗಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಮಾಡುವುದು ಇಲ್ಲಿ ನಮ್ಮಲ್ಲಿ ಹೇಳ್ತಾರೆ ನೇಮ್ ಅಂಡ್ ಶೇಮ್ ಅಂತ ಹೇಳಿ. ಅಂದ್ರೆ ಅವನ ಹೆಸರಿಡದೆ ಹೆಸರಾಗ್ದಾಗ ಏನಾಗ್ತದೆ ಕೆಲವ್ರು ಮಾಡ್ತಾರೆ. ಆಮೇಲೆ ನಾವು ಹೇಳಿದೆ ದೇರ್ ಆರ್ ವಿಜಿಲೆಂಟ್ ಸಿಟಿಸನ್ಸ್ ಆರ್ ದೇರ್, ಅಂದ್ರೆ ಜನಗಳು ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು. ಎಲ್ಲ ಹಳ್ಳಿಗಳಲ್ಲೂ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮಲ್ಲಿ ಇವತ್ತು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ನೀವು ಅವರನ್ನ BPL ಕಾರ್ಡನ್ನು ನೀವು ವೆಬ್ಸೈಟ್ನಲ್ಲೇ ಹಾಕಿ ಖಂಡಿತ ಅವರೇ ದೂರುಗಳನ್ನು ಕೊಡ್ತಾರೆ. ಕೊಟ್ಟ ದೂರುಗಳ ಬಗ್ಗೆ ನೀವು ಸಮರ್ಪಕವಾದಂತ ಮಾಡಿ ತಕ್ಷಣ ಅದನ್ನು ನಾವೇನು ಅವರನ್ನೇನೋ ಜೈಲಿಗೆ ಕಳಿಸಿ ಪನಿಷ್ ಮಾಡಿ ಅಂತೇಳಿ ಡ್ರಾಪ್ ಇಟ್ ಖಂಡಿತ. ಹೀಗಾಗಿ ಸರ್ಕಾರ ಒಂದು ಮನಸ್ಸು ಮಾಡಿದರೆ ಖಂಡಿತ ಮಾಡೋದು. ಸಿದ್ದರಾಮಯ್ಯನವರು ಆ ಇದರಲ್ಲಿ ಆಡಳಿತದಲ್ಲಿ ದಕ್ಷತೆ ಬಗ್ಗೆ ಯಾವುದು ಎರಡನೆಯ ಪ್ರಶ್ನೆಯೇ ಇಲ್ಲ. ಅವರು ಆ ವಿಷಯದಲ್ಲಿ ಮಾತ್ರ ಆಡಳಿತದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಅಂತ ಹೇಳ್ತೀವಿ ಅದಕ್ಕೆ ಒಪ್ಪರಲ್ಲ. ಆದರೆ ಇಂಥ ಒಳ್ಳೆ ಅಧಿಕಾರಿಗಳಿಗೆ ಸ್ವಲ್ಪ ಪ್ರಿಯಾರಿಟಿ ಕೊಡಬೇಕು. ಡಿಜಿಟಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಖಂಡಿತ ಇದನ್ನು 1 ತಿಂಗಳ ಒಳಗಡೆ ಸರ್ಕಾರ ಇದನ್ನು ಮಾಡಿ ಏನಿದೆ ಇವತ್ತು 4,37,00,000 ಖಂಡಿತ 1 ಕೋಟಿಗೆ ತರ್ಬೋದು. ಅದು ಇಚ್ಛಾಶಕ್ತಿ. ಮನೆ ಅಂದಾಗ ಮನೆಯೇ ಮೊದಲ ಪಾಠಶಾಲೆ ಅಂತ ಕರೀತಾರೆ. ಮನೆಯ ಒಬ್ಬ ಗೃಹಿಣಿ ಅಂದಾಗ ಒಬ್ಬ ತಾಯಿ ಯಾರೇ ಆಗಿದ್ರೂ ಕೂಡ ಕೆಟ್ಟದನ್ನು ಪ್ರೊವೋಕ್ ಮಾಡೋದು ಅಥವಾ ಅದನ್ನು ಮೋಟಿವೇಟ್ ಮಾಡುವಂತಹ ಸ್ಥಿತಿ ಇರೋದಿಲ್ಲ. ರೈಟ್. ಅದೇ ಹೆಣ್ಣುಮಗಳು BPL ಕಾರ್ಡ್ ವಿಷಯಕ್ಕೆ ಬರೋದಾದರೆ ಆಕೆ ಕೂಡ ಸುಳ್ಳು ಹೇಳ್ತಿರ್ತಾಳೆ. ಅಂದರೆ ನೈತಿಕತೆ ನಾನು ಮಾತಾಡೋದು. ನಾನು ನನ್ನ ಮಕ್ಕಳಿಗೆ ಒಳ್ಳೆ ವಿಚಾರ ಹೇಳಬೇಕು ಅಂದ್ರೆ ನಾನು ಒಳ್ಳೆ ರೀತಿಲಿ ಇರಬೇಕು. ಸಮಾಜವನ್ನು ತಿದ್ದುವಂತ ಹೊಣೆಗಾರಿಕೆ ತಾಯಿ ತಂದೆ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಎಲ್ಲ ತಾಯಿ ತಂದೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಸುಳ್ಳು ಹೇಳೋದನ್ನ ಅವರೇ ಕಳಿಸ್ಬಿಡ್ತಾರೆ. ಈ ತರ ನಾವು ಪಾವರ್ಟಿ ಲೈನ್ಗಿಂತ ಪರವಾಗಿಲ್ಲ, ಸೊಸೈಟಿ ಅಕ್ಕಿ ತಾನೆ ತಗೊಂಡ್ಬಿಡೋಣ, BPL ಕಾರ್ಡು ಮಾಡಿಸ್ಕೊಡಿ ಅಂತ ಸುಮಾರು ಜನ ಕೇಳ್ತಾರೆ ನಮ್ಮನ್ನ. BPL ಕಾರ್ಡ್ ಇಲ್ಲ ನಮಗೆ, ಯಾಕೆ ಅಂತ ಅಂದ್ರೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ, ಏನೋ ಅಡೆತಡೆ ಆಗೋಗಿದೆ, ಫೋನ್ ನಂಬರ್ ಏನೋ ಚೇಂಜ್ ಆಗಿದೆ ಅಂತ, ದಯವಿಟ್ಟು ಎಲ್ಲಿ ತಿಳಿಸಿ ಅನ್ನೋರು ಇದ್ದಾರೆ. ಆಮೇಲೆ ಮಗ ಅಥವಾ ಮಗಳು ದೊಡ್ಡ ಲಕ್ಷ ತಗೊಳ್ಳೋ ಸಂಬಳದಲ್ಲಿ ಇರ್ತಾರೆ. ಅಪ್ಪ ಅಮ್ಮ ಅಫ್ಕೋರ್ಸ್ ಅವ್ರಿಗೆ ಏನೇ ಉದ್ಯೋಗ ಇಲ್ಲ ಅಂದ್ರೂ ಕೂಡ ಐ ಅಗ್ರಿ, ಅವ್ರಿಗೆ ಉದ್ಯೋಗ ಇರಲ್ಲ, ಬಟ್ ಸ್ಟಿಲ್ ಅವ್ರಿಗೆ BPL ಕಾರ್ಡ್ ಇರುತ್ತೆ. ಅದನ್ನ ಅವರು ತೋರ್ಸಲ್ಲ. ಅದು ಲಿಂಕ್ ಆಗಬೇಕು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು. ಯಾವ ಥರ ರೂಲ್ಸ್ ಬರಬೇಕು ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ದು ಇನ್ಕಮ್ ಪ್ರೂಫು ಅಲ್ಲಿ ಲಿಂಕ್ ಆಗಬೇಕು. ಆ ಲಿಂಕ್ ಆದಾಗ ಈಗ ಸರ್ ಹೇಳ್ದಂಗೆ ಡಿಜಿಟಲೈಸ್ಡ್ ಮಾಡಿದ್ರೆ ಎಲ್ಲ ಮನೆಗಳಲ್ಲೂ ಈಗ ಏನು ಆಹಾರ ಇಲಾಖೆಯಿಂದ ಏನು ಸರಬರಾಜು ಆಗ್ತಾ ಇದೆ BPL ಕಾರ್ಡು, ಎಲ್ಲರ ಮನೆಗೂ ಇನ್ಸ್ಪೆಕ್ಷನ್ಗೆ ಹೋಗ್ಬೇಕು. ಅವ್ರದ್ದೇನು ಸ್ವಂತ ಮನೆ ಇದೆಯಾ, ಎಷ್ಟು ರೆಂಟ್ ಕಟ್ತಾ ಇದ್ದಾರೆ, ಏನು ಫೆಸಿಲಿಟಿ ತಗೋತಾ ಇದ್ದಾರೆ, ಏನೇನಿದೆ ಅನುಕೂಲಗಳು, ಅದನ್ನ ನೋಡ್ಕೊಂಡು ಇಶ್ಯೂ ಮಾಡಿದ್ರೆ ಖಂಡಿತ ಯೂಸ್ಫುಲ್ ಆಗ್ತದೆ. ಈಗ ಕೆಲವರು ಮನೆಯಲ್ಲಿ ನಿಜವಾಗ್ಲೂ ಒಂದು ಸ್ಟೇಜಲ್ಲಿ ಇರ್ತಾರೆ, ಆಮೇಲೆ ಏನಾಗ್ತದೆ ಸಡನ್ ಆಗಿ ಕುಸಿತ ಬಂದ್ಬಿಡುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅವಾಗ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಪಾಪ ಅದನ್ನ ಕಿತ್ಕೊಂಡಂಗೆ ಆಗುತ್ತೆ. ಅದನ್ನ ಆಲೋಚನೆ ಮಾಡಿ ಇದನ್ನ ಹೌದು. ಯಾಕೆಂದ್ರೆ ಯಾವ ಪರಿಸ್ಥಿತಿ ಹೆಂಗಿರುತ್ತೋ. ಸರ್ ನಂಗೆ ಇನ್ನೊಂದು ಕ್ಲಾರಿಟಿ ಕೊಡಿ ಇವ್ರು ಹೇಳಿದ ವಿಷಯಕ್ಕೆ. ಅಪ್ಪ ಅಮ್ಮ ಕಡು ಬಡತನದಲ್ಲೇ ಬಂದಿರ್ತಾನೆ, ಮಗ ದೊಡ್ಡ ಉದ್ಯೋಗಕ್ಕೆ ಹೋಗಿರ್ತಾನೆ, ಅವನು ಲಕ್ಷ ಸಂಬಳ ತಗೋತಾನೆ, ಅವನು ವಿದೇಶದಲ್ಲಿ ಇರ್ತಾನೆ, ಅವನ ಅಪ್ಪ ಅಮ್ಮನ ನೋಡ್ಕೋತಾನೆ ಅಂತ ಯಾವ ಗ್ಯಾರಂಟಿ? ಅಪ್ಪ ಅಮ್ಮ BPL ಕಾರ್ಡ್ ಹೊಂದಿದ್ದಾರೆ, ಅವಶ್ಯಕತೆ ಇದೆ. ಆದರೆ ಆಗ್ಲಿಂದ ಅರ್ಹರು ಅನ್ನೋಂಥ ಒಂದು ಶಬ್ದವನ್ನು ಬಳಕೆ ಮಾಡ್ತಿದ್ರಿ. ಇದು ಈ ಅರ್ಹತೆ ಅನ್ನೋಂಥದ್ದು ಯಾರು BPL ಕಾರ್ಡು ಹೊಂದೋದಕ್ಕೆ ಯೋಗ್ಯರು ಅನ್ನೋಂಥ ಒಂದು ಪ್ರಶ್ನೆ ಬಂದಾಗ ಅದು ಸರ್ಕಾರ ಮಟ್ಟದಲ್ಲೇ ಸ್ಪಷ್ಟತೆ ಇಲ್ಲ. ನಾನು ನೇರ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ಇವತ್ತು ಒಂದು ಕಾನೂನು ಬಂದಿದೆ, EWS. ಏನಪ್ಪ ಅದು? ಎಕನಾಮಿಕಲಿ ವೀಕರ್ ಸೆಕ್ಷನ್, ಬಿಲೋ ದಿ ಪಾವರ್ಟಿ ಲೈನ್. ಇದನ್ನು ನೀವು ಎರಡನ್ನು ಸರಿಯಾಗಿ ಕಂಪ್ಯಾರಿಸನ್ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅಂತ ಹೇಳಿದರೆ ಆರ್ಥಿಕವಾಗಿ ಹಿಂದುಳಿದವನು. ಕರೆಕ್ಟ್. 3 ಲಕ್ಷ ಸಂಪಾದನೆ ಇದ್ರೆ ಅವನಿಗೆ ಆರ್ಥಿಕತೆ ಚೆನ್ನಾಗಿದೆ, ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಹೌದು. ಆದರೆ 8 ಲಕ್ಷ ಆದಾಯ ಇದ್ರೂ ಅವನು ಆರ್ಥಿಕವಾಗಿ ಹಿಂದುಳಿದವನು. ಇದನ್ನು ಯಾವ ರೀತಿ ನೀವು ಕನ್ಸಿಡರ್ ಮಾಡ್ತೀರಿ? ಯಾವ ಆಧಾರ ತಗೊಂತೀರಿ? ಆಮೇಲೆ ಆಗಲೇ ಹಿಂದೆ ಆದಂಥ ಯೋಜನೆಗಳ ಬಗ್ಗೆ ನೀವು ಚರ್ಚೆ ಮಾಡಿರಬಹುದು. 2 ವೀಲರ್ ಇದ್ದರೆ, TV ಇದ್ದರೆ, ಕಲರ್ TV ಇದ್ದರೆ, ಕಾರ್ ಇದ್ದರೆ, ಸ್ವಂತ ಮನೆ ಇದ್ದರೆ, ಈ ಥರದನ್ನು ತಗೊಂಡು ಹೋದರೆ ಇವತ್ತು 100ಕ್ಕೆ 90ರಷ್ಟು ಜನರದನ್ನು ತೆಗಿಬೇಕಾಗತ್ತೆ.
ಆದರೆ ಈ BPL ಹೋಲ್ಡರ್ಸ್ ಇವತ್ತು ನಿಜವಾಗಿಯೂ ಎಂಥವರಿಗೆ ಸಿಗಬೇಕಾಗಿದೆ ಅಂತ ಹೇಳಿದ್ರೆ ನೋಡಿ, ಇವರು ಹೇಳಿದ್ರು ಲೆಕ್ಕದ ಪ್ರಕಾರ ಈಗ ಒಳ್ಳೆ ಫಲವತ್ತಾದ ಭೂಮಿ ಇದ್ದು ನೀರೇ ಇದ್ದರೆ, ಮಳೆ ನೀರು ಸರಿಯಾಗಿ ಮಳೆ ಬಿದ್ದರೂ ಸಾಕು, 4 ಎಕರೆ ಇದ್ರೆ ಸಫಿಶಿಯೆಂಟ್. ನನ್ನ ತಂದೆಗೆ ಇದ್ದಿದ್ದು 6 ಎಕರೆ. ನಾವು ಅವತ್ತಿನಿಂದ ಇವತ್ತಿನವರೆಗೂ ನಾವು ಯಾವುದೇ ಆರ್ಥಿಕವಾಗಿ ಹಿಂದುಳಿದವರೇನಲ್ಲ. 6 ಎಕರೆ ಅಂತ ಹೇಳಿದ್ರೆ ಇದು ಏನು 2 ಹೆಕ್ಟೇರ್, ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ. 2.5 ಎಕರೆ 1 ಹೆಕ್ಟೇರ್ಗೆ ಬರ್ತದೆ. 3 ಹೆಕ್ಟೇರ್ ಮಾಡಿದ್ದಾರೆ ಇವತ್ತು. ಆದರೆ ಕಮ್ಮಿ ಇದ್ರೆ ಮಾತ್ರ. ಆದರೆ ಈ ಒಂದು ಭೂಮಿ ಅಲ್ಲಿ ಇದೆ, ಆದ್ರೆ ಮಳೆನೇ ಇಲ್ಲ ಉತ್ತರ ಕರ್ನಾಟಕದಲ್ಲಿ. ಅವ್ರ ಹೆಸರಿನಲ್ಲಿ ಇದೆ, ನೀವು ಲಿಂಕ್ ಮಾಡ್ತೀರಿ, ಆದ್ರೆ ಅವ್ರು ಬಂದು ಕೂಲಿ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ. ಇದು ಹೆಂಗ್ ಮಾನಿಟರ್ ಮಾಡೋದು? ಈಗ ನಾವು ಸರ್ಕಾರಕ್ಕೆ ಸಲಹೆ ಕೊಡ್ತೀವಿ, ಅದಕ್ಕೆ ಹೇಳ್ತೀನಿ, ಕಟ್ಟಡ ನಿರ್ಮಾಣಕ್ಕೆ ಮತ್ತೆ ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಭೂಮಿ ಇದೆ, ಹೊಟ್ಟೆಗೆ ತಿನ್ಲಿಕ್ಕೆ ಅನ್ನ ಇಲ್ಲ, ಇಲ್ಲಿ ಬಂದು ಕೂಲಿ ಕೆಲಸ ಮಾಡ್ತಿದ್ದಾರೆ. ಗೊತ್ತಾಯ್ತು. ಇದು ಒಂದು ಭಾಗ. ಆದ್ರೆ ಇನ್ನು ಮತ್ತೊಂದು ಏನು ಅಂತ ಹೇಳಿದ್ರೆ, ಇವತ್ತು ಹಣ ಇದೆ, ಯಾರ ಹತ್ರ ಇದ್ರೆ ನನ್ನ ಮಕ್ಕಳ ಹತ್ರ ಇದೆ. ಹೌದು. ಆದ್ರೆ ಮಕ್ಕಳು ತಂದೆ ತಾಯಿಯನ್ನ ಯಾವ ಲೆವೆಲ್ ವರೆಗೆ ನೋಡ್ಕೊಂತಾರೆ ಅಂದ್ರೆ, ಇರೋ ಮನೆ ಬಾಡಿಗೆಯನ್ನ ನನಗೆ ಕೊಡದಿರ ಇದ್ರೆ ನಿನ್ ಕತ್ತರಿಸಾಕ್ತೀನಿ ಅಂತ ಕತ್ತರಿಸಾಕ್ತಾ ಇದ್ದಾರೆ. ಅಂದ್ರೆ ಅಂದ್ರೆ ನಾನು ಆಗಲೇ ಏನೊಂದು ಹೇಳಿದ್ನಲ್ಲ, ಸ್ವಾರ್ಥ. ಆ ಸ್ವಾರ್ಥದಿಂದಾಗಿ ಒಂದು ಕಡೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗ್ತಾ ಇದೆ. ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಹಕಾರ ಕೊಡ್ತಾರೆ ಅಂದ್ರೆ, ಒಂದ್ ಕಡೆ ಅಧಿಕಾರಿಗಳು ಲಂಚ ತಗೊಂಡು ಮಾಡ್ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ರಾಜಕಾರಣಿಗಳು ತಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಅವರು ಇದನ್ನ ಮಾಡ್ತಾ ಇದ್ದಾರೆ. ಇದೆರಡರ ಮಧ್ಯದಲ್ಲಿ ಈ ಮೇಲ ಮಟ್ಟದಲ್ಲಿ ಕೂತಿರುವಂತಹ ಮುಖ್ಯಮಂತ್ರಿಗಳು ಅಥವಾ ಕ್ಯಾಬಿನೆಟ್ ಅಥವಾ ಕೇಂದ್ರ ಸರ್ಕಾರ, ಇವ್ರಿಗೆ ಇವತ್ತಿನವರೆಗೂ ಸ್ಪಷ್ಟತೆ ಇಲ್ಲ. ಈಗ ಹಿಂದೆ 11,000 ಇತ್ತು BPL ಕಾರ್ಡ್ ಹೋಲ್ಡರ್ಗೆ, ಅದೀಗ ಜಾಸ್ತಿ ಹೋಗಿದೆ. ಈಗ ಈ ಅಂದ್ರೆ ಆಶ್ರಯ ಯೋಜನೆಯಲ್ಲಿ ಮನೆ ಕೊಡ್ತಾರೆ, ಅವ್ರಿಗೆ ಎಷ್ಟಪ್ಪ ಲಿಮಿಟ್ ಅಂತ ಹೇಳಿದ್ರೆ 1 ಲಕ್ಷ ಇನ್ಕಮ್. 1 ಲಕ್ಷ ಇನ್ಕಮ್. ಅವ್ರು ಯಾರಿಗೆ ಕೊಡ್ತಾರೆ ಅಂದ್ರೆ ಎಲ್ಲ ಕೂಲಿ ಕಾರ್ಮಿಕರಿಗೆ. ನೀವು ಹಂಗ ನೋಡ್ಲಿಕ್ಕೆ ಹೋದ್ರೆ ಕೂಲಿ ಕಾರ್ಮಿಕರು, ಯಾರೋ ಒಬ್ಬ ಪ್ರೈಮರಿ ಶಾಲೆಯ ಶಿಕ್ಷಕ ಇದನ್ನಲ್ಲ, ಸರ್ಕಾರಿ ಶಾಲೆಯ, ಅವನಿಗೆ 50,000 ರೂಪಾಯಿ ಸಂಬಳ ಇದ್ರೆ ಅವ್ರ ಮನೆಗೆ ಒಟ್ಟು ಸಂಬಳ 1 ಲಕ್ಷ ಇರುತ್ತೆ. 4 ಜನ ಕೆಲಸ ಮಾಡ್ತಿರ್ತಾರೆ, 25 ದಿನ ಕೆಲಸ ಮಾಡಿದ್ರು 4 ಜನರದು 1 ಲಕ್ಷ ಆಗುತ್ತೆ. ಅಂದ್ರೆ ಈ ಕ್ಲಿಷ್ಟನ್ ಬಿಡಿಸೋದು ಹೆಂಗೆ? ಅದಕ್ಕೆ ಮುಖ್ಯವಾಗಿ ಬರಬೇಕಾಗಿರುವಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಅಧಿಕಾರಿ ಆ ಒಂದು ಸಣ್ಣ ಯೂನಿಟ್ ಇರುತ್ತೆ, ಯಾವುದೋ ಒಂದು ವಿಲೇಜ್, ಆ ವಿಲೇಜ್ ನಲ್ಲಿರುವಂತಹ ಯಾರು ಈ BPL ಕಾರ್ಡ್ ಅನ್ನ ಮಾಡುವಂತಹ ಒಂದು ಯೋಜನೆಗೆ ಪ್ರಾರಂಭಿಕ ಹಂತದಲ್ಲಿ ಇರ್ತಾನಲ್ಲ, ಅವನು ಪ್ರಾಮಾಣಿಕ ಅಧಿಕಾರಿ ಇರಬೇಕು. ಅಕಸ್ಮಾತ್ ಅವನು ಭ್ರಷ್ಟ ಆದ್ರೂ ಅವನ ಮೇಲ್ನೇ ಕನಿಷ್ಠ ಅವನ ಮೇಲ್ಗಡೆ ಇರಲೇಬೇಕು. ಅಂದ್ರೆ ಇವತ್ತೇನಾಗಿದೆ ಅಂದ್ರೆ, ಕೆಳ ಹಂತದಿಂದ ಮೇಲ ಹಂತದವರೆಗೆ ಎಲ್ಲರೂ ಭ್ರಷ್ಟರೇ, ಎಲ್ಲರೂ ಸ್ವಾರ್ಥಿಗಳೇ, ಯಾರಲ್ಲಿಯೂ ಪ್ರಾಮಾಣಿಕತೆ ನಂಬಿಕೆ ಉಳಿದಿಲ್ಲ. ಇದರ ಪರಿಣಾಮವಾಗಿ ಎಲ್ಲೋ ಬರುತ್ತೆ, ಎಲ್ಲಮ್ಮನ ಜಾತ್ರೆಯಲ್ಲಿ ಎಲ್ಲರೂ ಉಂಡೋಗೋಣ ಅನ್ನುವಂತ ಸ್ಥಿತಿ ಬಂದಿದೆ. ಹಂಗಾದ್ರೆ ಹಿಂಗಾಗ್ಬಿಡುತ್ತೆ ಅಂದ್ರೆ, ಪ್ರೆಸೆಂಟ್ ಏನಿದೆ ಅದು ಸರಿಯಾಗಿದೆ ಅನ್ನೋ ಕಾನ್ಸೆಪ್ಟ್ ಬಂದಂಗ. ಇಲ್ಲ, ನಾನು ಅದನ್ನ ಹೇಳಲ್ಲ, ಆದರೆ ಇದು ಸರಿ ಆಗಬೇಕು ಅನ್ನೋದಾದ್ರೆ, ಮೊದಲನೇದು BPL ಕಾರ್ಡ್ ಅಂದ್ರೆ ಏನು, ಹೌದು, ಅದಕ್ಕೆ ಒಂದು ಮಾನದಂಡವನ್ನು ಸರಿಯಾಗಿ ಫಿಕ್ಸ್ ಮಾಡಬೇಕು. ಕರೆಕ್ಟ್. ಮತ್ತೆ ಕಾಲಮಾನಕ್ಕೆ ತಕ್ಕಂಗೆ ಇವತ್ತಿನ ಪರಿಸ್ಥಿತಿ ಹಳೇದನ್ನೇ ಇಟ್ಕೊಂಡು ಈಗ ನೋಡಿ, ಹಿಂದೆ 300 ರೂಪಾಯಿ ತಗೊಂಡು ಜೀವನ ಮಾಡ್ತಿದ್ರು. ಹೌದು, ನನಗೆ ನೆನಪಿದೆ, ನಾನು ಸಂಬಳಕ್ಕೆ ಹೋಗಿದ್ದು ಅಂದ್ರೆ ಕೆಲಸಕ್ಕೆ ಅಂತ ಹೇಳಿ ಸಂಬಳ ತಗೊಂಡಿದ್ದು 300 ರೂಪಾಯಿ. ಅವತ್ತು 300 ರೂಪಾಯಿ ಇದ್ದಿದ್ದು ಇವತ್ತು 30,000 ರೂಪಾಯಿ ತಗೊಂಡ್ರು ಮೇಂಟೈನ್ ಆಗಲ್ಲ, ಆ ಲೆವೆಲ್ಗಿದೆ. ರೈಟ್, ಮಾತಾಡ್ತೀನಿ ಸರ್ ಅದರ ಬಗ್ಗೆ. ನೋಡಿ, ಹೊಸದಾಗಿ ಪಡಿತರ ಚೀಟಿಗಾಗಿ ಅರ್ಜಿ ಹಾಕುವವರ ಸಂಖ್ಯೆ ಬಹಳ ದುಪ್ಪಟ್ಟಾಗಿದೆ. ದಿನ ಅರ್ಜಿಗಳು ಬರ್ತಾನೆ ಇದೆ. ಇವಾಗ ಬೇರೆ ಲಿಂಕ್ ಓಪನ್ ಇರೋದ್ರಿಂದಾಗಿ ನಮಗೂ ಕೂಡ BPL ಕಾರ್ಡ್ ಬೇಕು ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಹಾಗಾದರೆ ರದ್ದಾಗ್ತಿರುವಂಥ ಸಂಖ್ಯೆ ಎಷ್ಟಿದೆ ಅಂದರೆ, ಇಲ್ಲವೇ ಇಲ್ಲ, ಬಹುತೇಕ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಹನುಮೇಗೌಡರು, ನಮ್ಮ ಕಾರ್ಯಕ್ರಮದ ಪ್ಯಾನಲಿಸ್ಟ್ ಎಲ್ಲರೂ ಹೇಳಿದ ಹಾಗೆ, ವೀರೇಶ್ ಅವರು ಹೇಳಿದ ಹಾಗೆ, ಮಾನದಂಡ ಇದೆಯಲ್ಲ ಅದನ್ನು ಕಾಲಮಾನಕ್ಕೆ ತಕ್ಕ ಹಾಗೆ ಒಂದು ಫಿಕ್ಸ್ ಮಾಡಬೇಕು. ಮತ್ತು ಅದನ್ನು ಇಂಪ್ಲಿಮೆಂಟ್ ಬಹಳ ಜಾಗ್ರತೆಯಿಂದ ಮಾಡಬೇಕು. ಟ್ರಾನ್ಸ್ಪರೆನ್ಸಿ ಇರಬೇಕು. ಪ್ರಾಮಾಣಿಕರ ಅನ್ನೋದು ಅಧಿಕಾರಿಗಳ ಕಡೆಯಲ್ಲೂ ಇರಬೇಕು. ಕಾರ್ಡ್ ತೊಗೊಳಕ್ಕೆ ಬರ್ತಾರೆ ನೋಡಿ ಸಾರ್ವಜನಿಕರು, ಅವ್ರ ಕಡೆಯೂ ಇರಬೇಕಾಗತ್ತೆ. ಆಗಷ್ಟೇ ಖಂಡಿತವಾಗ್ಲೂ ಅಕ್ರಮವಾಗಿ ಯಾರೆಲ್ಲ BPL ಕಾರ್ಡನ್ನು ಹೊಂದಿದ್ದಾರೆ ಅದನ್ನು ಬ್ರೇಕ್ ಹಾಕೋದಕ್ಕೆ ಸಾಧ್ಯ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಬ್ರೇಕ್ನ ನಂತರ. ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ.
ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನಾನ್ ನನ್ನ ಮಗನ್ನ ಡಾಕ್ಟರ್ ಓದ್ಸಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು 100% ಡಾಕ್ಟರ್ ಆಗ್ತೀನಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮೊಡನೆ ಇರುವ ಕೊಡಚಾದ್ರಿ ಚಿಟ್ ಫಂಡ್ಸ್. ಸರ್, ಒಂದು ಟ್ಯಾಂಕ್ ಬೇಕಿತ್ತು. ಟ್ಯಾಂಕ್ ಅಲ್ಲ, ವೆಕ್ಟರ್ಸ್. ಅದಕ್ಕೆ ಮುಂದಿನ ಬಾರಿ ಅಂಗಡಿಗೆ ಹೋದಾಗ ಟ್ಯಾಂಕ್ ಬದಲು ವೆಕ್ಟರ್ಸ್ ಅನ್ನೇ ಕೇಳಿ. ರಾಜ್ಯ, ದೇಶ, ವಿದೇಶ, ಸಿನಿಮಾ, ಕ್ರೀಡೆ, ಕ್ಷಣ ಕ್ಷಣದ ಅಪ್ಡೇಟ್, ನಿಖರ ಮಾಹಿತಿ, ಪ್ರತಿ ಕ್ಷೇತ್ರದ ಆಗು ಹೋಗಿನ ಒಳನೋಟ, ಎಲ್ಲೂ ಇಲ್ಲದ ನ್ಯೂಸ್ ಇನ್ಸೈಡ್ ಸ್ಟೋರಿ. ದಿನದ 24 ಗಂಟೆಯೂ ನಿರಂತರ ಸುದ್ದಿ. ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನಾವಾಗಲೇ ಮಾತಾಡ್ತಿದ್ದ ಹಾಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದು ಮಾನದಂಡ ಅಂತ ನಿಗದಿ ಮಾಡ್ತಾರೆ ನೋಡಿ, ಅದು ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು, ಕಾಲಮಾನಕ್ಕೆ ತಕ್ಕ ಹಾಗೆ. ಮತ್ತು BPL ಕಾರ್ಡಿಗೆ ಅರ್ಜಿ ಹಾಕ್ತಿರಲ್ಲ, ಕಡೆ ಪಕ್ಷ ಹೊಸದಾಗಿ ಅರ್ಜಿ ಹಾಕ್ತಿರಲ್ಲ, ನೀವು ಯೋಚನೆ ಮಾಡಿ, ನಾನು ಆ BPL ಕಾರ್ಡನ್ನು ಪಡೆದುಕೊಳ್ಳುವ ಯೋಗ್ಯತೆಯನ್ನು ಪಡೆದುಕೊಂಡಿದ್ದೀನ ಅಂತ. ಯೋಗ ಪಡ್ಕೊಳ್ಳೋದಲ್ಲ, ಅರ್ಹರಿಗೆ ಕೊಡುವಂಥ ಮನೋಭಾವ ನಿಮ್ಮಲ್ಲಿರಬೇಕು. ಆಗಷ್ಟೇ ಇದೆಲ್ಲವೂ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ. ಸ್ವಲ್ಪ ಅಕ್ರಮದ ಬಗ್ಗೆನೇ ಮಾತಾಡೋಣ. ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ ಈ BPL ಕಾರ್ಡ್ ಮಾಡ್ಸೋಕ್ಕೆ. 550 ರೂಪಾಯಿ ಕೊಟ್ಟರೆ ಮಾಡಿಕೊಡ್ತಾನೆ. ನಿಮ್ಗೆ ಏನು ಬೇಕೋ ಅಪ್ಪ ಅಮ್ಮನ ಹೆಸರು ಬೇರೆ ಸೃಷ್ಟಿ ಮಾಡಿಬಿಟ್ಟು ಫೇಕ್ ಡಿಜಿಟಲೈಸೇಷನ್ ಎಲ್ಲ ಮಾಡ್ತಾರೆ. ಸೈನ್ಸ್ ಡೆವಲಪ್ ಆಗ್ತಾ ಇದ್ದಂಗೆ ಕರಪ್ಷನ್ನು, ಫೇಕಿಂಗು ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಏನು ಬೇಕೋ ಎಲ್ಲ ಮಾಡ್ಕೋಬೋದು. ಸೊ ಎಲ್ಲನೂ ಈಸಿ ಆ್ಯಕ್ಸಸ್ ಇದ್ದಾಗ, ಕೋವಿಡ್ ಟೈಮಲ್ಲಿ SRFIDನೇ ಚೇಂಜ್ ಮಾಡಿ ಅವ್ರಿಗೆ ಎಲ್ಲನೂ ಬೆಡ್ಸ್ ಎಲ್ಲ ಮಾಡ್ಕೊಂಡಾಗ ಇದೇನು ದೊಡ್ಡ ವಿಚಾರನಾ? ಇದನ್ನೆಲ್ಲ ಸ್ಟಾಪ್ ಮಾಡಬೇಕಾದ್ರೆ ಎಲ್ಲ ಸರ್ ಎಲ್ಲ ಹೇಳ್ದಂಗೆ ವಿ ಹ್ಯಾವ್ ಟು ರೀಡೂ ದ ಸಿಸ್ಟಮ್. ಇವಾಗ ಇಲ್ಲಿವರೆಗೂ ಕೊಟ್ಟಿರೋ BPL ಕಾರ್ಡ್ಸ್ ಎಲ್ಲರದ್ದು ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಮಾಡೋಕ್ಕೆ ಹೋದರೆ ಹಾಗೆ ರೀಡು ಸಿಸ್ಟಮ್ಗೆ ಹೋದರೆ ರಾಜಕೀಯವಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಸಿದ್ದರಾಮಯ್ಯನವ್ರ ಮೇಲೆ ಆಗಲ್ವಾ ಮೇಡಮ್? ಅದೇನಾಗ್ತದೆ ಅವಾಗ ಪಾಪ ಅರ್ಹರನ್ನು ಕೂಡ ನಾವು ಅನರ್ಹರನ್ನು ಮಾಡಿಬಿಡ್ತೀವಿ. ಅದನ್ನು ಮಾಡಬಾರ್ದು. ಆದರೆ ವೀಡ್ ಔಟ್ ಮಾಡ್ತಕ್ಕಂಥದ್ದು ಭಾಳ ಈಸಿಯಾಗಿ ಮಾಡ್ಬೋದು, ಫೇಸ್ ಬೈ ಫೇಸ್ ಮಾಡ್ಬೋದು. ಆಮೇಲೆ BPLಗೆ ಎಲ್ಲ ಸವಲತ್ತುಗಳನ್ನು ನೀವು ಸೇರಿಸ್ತಾ ಹೋಗ್ಬಾರ್ದು. ಈ BPL ಕಾರ್ಡುಗಳ ಸಂಖ್ಯೆ ಸಡನ್ನಾಗಿ ಯಾಕೆ ಜಾಸ್ತಿ ಆಯಿತು ಅಂದರೆ RT ಅಂತ ತಂದರು, ರೈಟ್ ಎಜುಕೇಷನ್ ತಂದಾಗ ಏನು ಮಾಡಿದರು, BPL ಕಾರ್ಡ್ ಹೋಲ್ಡರ್ಸ್ಗೆ ಅವರು ಇರ್ತಕ್ಕಂಥ, ಸಪೋಸ್ ನಾನು ಇಲ್ಲಿದ್ದೀನಿ ಅಂದರೆ ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಇದೆ ಅಂತಂದರೆ ನಾನು RTನಲ್ಲಿ ನನಗೆ ಎಲಿಜಿಬಿಲಿಟಿ ಸಿಗ್ತಾ ಇತ್ತು ನಮ್ಮ ಮನೆಯಿಂದ ರೇಡಿಯಸ್ನಲ್ಲಿ. ಆವಾಗ ಏನು ಮಾಡಿದರು, ಭಾಳಷ್ಟು ಜನ ಶ್ರೀಮಂತರು ಇಲ್ಲಿದ್ದವರು ಕೂಡ, ನಮ್ಮಲ್ಲಿ ಭ್ರಷ್ಟಾಚಾರ ಇವತ್ತು ಹೇಗಿದೆ ಅಂದರೆ ದುಡ್ಡು ಕೊಟ್ಟರೆ, ಇವತ್ತು ಮೀಡಿಯೇಟರ್ಸ್ ಇದ್ದಾರಮ್ಮ ಎಲ್ಲದಕ್ಕೂ. ನೀವೆಲ್ಲ ಆನ್ಲೈನ್ ಸಿಸ್ಟಮಲ್ಲಿ ಇವಾಗ ಮೀಡಿಯೇಟರ್ಸ್ ಆಗಿದ್ದಾರೆ. ಸೈಬರ್ ಸೆಂಟರ್ಗಳಿಗೆ ಹೋದರೆ ಅವರು ಮಾಡಿಕೊಡ್ತಾರೆ. RT ಫೆಸಿಲಿಟಿಗೋಸ್ಕರ ಏನು ಮಾಡಿದರು, ಭಾಳಷ್ಟು ಜನ ಶ್ರೀಮಂತರು BPL ಕಾರ್ಡುಗಳನ್ನು, ಇದು ಆ್ಯಡ್ ಆಗ್ತಾ ಹೋಗಿರ್ತಕ್ಕಂಥದ್ದು. ಆಹಾರವನ್ನು ಪಡಿತಕ್ಕಂಥವರು 80% ಎಲಿಜಿಬಲ್ ಇದ್ದರು, ಅಷ್ಟು ರಿಲೀಸ್ ಮಾಡ್ತಾ ಇದೆ. ಪಡಿತರ ಚೀಟಿ ಅಂಗಡಿಗಳಿಗೆ ಹೋಗ್ತದೆ, ಅಲ್ಲಿಂದ ಅದೇನಾಗ್ತಾ ಇದೆ, ಕಾಳಸಂತೆಗೆ ಹೋಗ್ತಾ ಇದೆ. ನನಗೆ ಆಶ್ಚರ್ಯ ಅಂತ ಅನ್ಸೋದು ಅದೇ, ನ್ಯಾಯ ಬೆಲೆ ಅಂಗಡಿ ಹೆಂಗಿದೆ ಆ ಹೆಸರು. ಎಂಥವರು ಕೂಡ ಅದನ್ನು ನೋಡಿದಾಗ, ಆ ಶಬ್ದಗಳನ್ನು ನೋಡಿದಾಗ ಒಂದು ಖುಷಿ ಆಗುತ್ತೆ. ಪಡಿತರ ಚೀಟಿ ಪ್ರತಿಯೊಂದರಲ್ಲೂ ದೊಡ್ಡ ಮೀನಿಂಗ್ ಇದೆ. ಅದನ್ನು ಹಿಂಗೆ ಬಳಸ್ಕೊಳ್ಳೋದು ಅಂದರೆ ಆಹಾರ ಇಲಾಖೆಯಿಂದ ಈ ಪಡಿತರ ಇದು ಹೋಗ್ತದಲ್ಲ, ಒಂದು ಮಾಫಿಯಾ, ಭಾಳ ಒಂದು ದೊಡ್ಡ ಮಾಫಿಯಾ ಇರ್ತಕ್ಕಂಥದ್ದು. ಅದೇ ಅಕ್ಕಿ ರೀಪಾಲಿಶ್ ಆಗಿ ಮಾರ್ಕೆಟ್ಗೆ 40 ರೂಪಾಯಿ 50 ರೂಪಾಯಿ ಈ ಮಧ್ಯವರ್ತಿಗಳು ಇಲ್ಲಿ ಹೊಡಿತಾರೆ. ಆಹಾರ ಇಲಾಖೆಯಲ್ಲಿ ಖಂಡಿತ ಇವತ್ತು ನಡೀತಾ ಇದೆ, ಎಲ್ಲರಿಗೂ ಗೊತ್ತಿದೆ, ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇದೆ. ಆಮೇಲೆ ಹೇಳಿದೆ, ಈ BPL ಕಾರ್ಡುಗಳನ್ನು ಮಾಡ್ತಕ್ಕಂಥದ್ದು ಮಾನದಂಡವನ್ನು ಏರಿಸಿ. ನನಗೆ ಇನ್ನೊಂದು ಕ್ಲಾರಿಟಿ ಬೇಕು. ಗೃಹಲಕ್ಷ್ಮಿ, ಗೃಹಜ್ಯೋತಿ ಬಂದಾಗ ಅಫ್ಕೋರ್ಸ್ ಅವ್ರು ಹೇಳಿದ್ರು, ಅವರು ತಗೊಳ್ಳಿ, ನೀವು ತಗೊಳ್ಳಿ, ಎಲ್ರಿಗೂ 200 ಯೂನಿಟ್ ಅಂತ ಹೇಳಿದ್ರು. ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಂತು. ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಲ್ಲಿ ಅಕ್ರಮ ಆಗೋದಿಲ್ವಾ, ಯಾರ್ಯಾರು ತೊಗೊಬೋದಲ್ವಾ, ಈ ಥರದ ಒಂದಷ್ಟು ಪ್ರಶ್ನೆಗಳು ಬಂದಾಗ ಇಟ್ ಈಸ್ ಕಂಪ್ಲೀಟ್ಲಿ ಆನ್ಲೈನ್, ಇಟ್ ಈಸ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿ ಅಕ್ರಮ ಆಗೋದಿಲ್ಲ, ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗುತ್ತೆ, ಏನೇನಿದೆ ಅಂತ ಹೇಳಿದ್ರಲ್ಲ, ಹಂಗೆ ಇದನ್ನು ಮಾಡೋಕ್ಕೆ ಬರಲ್ವಾ? ಈಗ ಏನೇ ಅಂದರೂ ಇಟ್ ಈಸ್ ಆನ್ OTP, ಈಗ ಏನೇ ಅಂದರೂ ಕೂಡ ಸಾಮಾನ್ಯರು ಒಂದು ಫೋನ್ ಇಟ್ಕೊಂಡಿರ್ತಾರೆ. BPL ಕಾರ್ಡ್ ಕೊಡಬೇಕಾದ್ರೆ ಇರ್ತಕ್ಕಂಥದ್ದು ಆನ್ಲೈನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ರು ಕೂಡ ಅವನು
ರೆವಿನ್ಯೂ ಇನ್ಸ್ಪೆಕ್ಟರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಮಹಜರ್ ಮಾಡಬೇಕು ಅಂತಕ್ಕಂಥದ್ದು ಇದೆ. ಎಲ್ಲೋ ಮಾಡ್ತಾ ಇಲ್ಲ, ಯಾರು ಕೂಡ ಹೋಗ್ತಾ ಇಲ್ಲ. ಅಲ್ಲೇ ಆಫೀಸ್ನಲ್ಲೇ ಕೂತು ಇವತ್ತು ಮಾಡ್ತಾ ಇದ್ದಾರೆ ಹೊರತಂದ್ರೆ ಆ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಅವಾಗ ಹೋಗಿ ಅಕ್ಕಪಕ್ಕದ ಮನೆಯವ್ರನ್ನ ಒಂದು ಮಹಜರ್ ಮಾಡಿ, ಹೌದು ಇವರು ಇಲ್ಲಿ ವಾಸ ಇದ್ದಾರೆ, ಇವರು ಇದು ಇರ್ತಕ್ಕಂಥದ್ದು. ಆಮೇಲೆ ಭಾಳ ನಮ್ಮ ದ್ವಂದ್ವ ನೀತಿ ಒಂದು ಹೇಳ್ತೇನೆ. ಇವತ್ತು ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಇವತ್ತು 18,000 ರೂಪಾಯಿ ಇವತ್ತು ಯಾರೇ ಒಬ್ಬ ಕಾರ್ಮಿಕನಿಗೆ 18,000 ರೂಪಾಯಿ ಕೊಡಬೇಕು. ಹಾಗಿದ್ರೆ 18,000 ರೂಪಾಯಿ ತೊಗೊಂಡಾಗ ಬಿ ಪಿ ಎಲ್ಲಿ ಎಲಿಜಿಬಿಲಿಟಿ ಬರ್ತದೆ? ಇವತ್ತು ಆ ಎಲಿಜಿಬಿಲಿಟಿಯನ್ನು ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ 10% ಜನನೂ ಕೂಡ ನಮಗೆ ಇವತ್ತು ಸಿಗೋದಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ಹೇಳಿದಾಗೆ ವಯಸ್ಸಾದವರು ಭಾಳಷ್ಟು ಏನಾಗಿದೆ, ಇವತ್ತು ಹಳ್ಳಿಗಳಲ್ಲೆಲ್ಲ ಕೇವಲ ವಯಸ್ಸಾದವರು ಉಳ್ಕೊಂಡ್ಬಿಟ್ಟಿದ್ದಾರೆ. ಏನು ಈ ಸೀನಿಯರ್ ಸಿಟಿಸನ್ಸ್ ಯಾವುದೇ ಇನ್ಕಮ್ ಎಲ್ಲ ಹಳ್ಳಿಗಳಲ್ಲೂ ಕೂಡ ಇವತ್ತು ಯಂಗ್ಸ್ಟರ್ಸ್ ಏನಾಗಿದ್ದಾರೆ ಎಲ್ಲ ಮೈಗ್ರೇಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ಬೇಕಾಗ್ತದೆ ಅವ್ರಿಗೆ ಯಾವುದೇ ಬೇರೆ ಇನ್ಕಮ್ ಇದಿಲ್ಲ, ಕರೆಕ್ಟ್ ಅಗ್ರಿಕಲ್ಚರ್ ಇನ್ಕಮ್ ಜನರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅವ್ರಿಗೆ ಯಾವುದೇ ಎಂಪ್ಲಾಯ್ಮೆಂಟ್ ಇಲ್ಲ. ಅಂಥದ್ದನ್ನು ನೀವು ಐಡೆಂಟಿಫೈ ಮಾಡಿ. ಅಂದರೆ ಸಮಗ್ರವಾಗಿ ಅಂದ್ರೆ ಮೇಡಮ್ ಈ ಇದರಲ್ಲಿ ಸರ್ಕಾರ ಯಾವುದೇ ಸ್ಕೀಮ್ಗಳನ್ನು ಮಾಡಿದ್ರು ಕೂಡ ಈಗ ಮಾನದಂಡ ಈಗ ಹೊಸದಾಗೇನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರ್ತಾರೆ ಅಂದ್ರೂ ಕೂಡ ಈ ಕಾಲಮಾನಕ್ಕೆ ತಕ್ಕಂಗೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆಯಾ? ಇದೆಯಾ? ಸರ್ಕಾರಕ್ಕೆ ಅದು ಪರಮಾಧಿಕಾರ ಇದೆ. ಅದೇ ಸಹ ಇದನ್ನ ಇದು ಏನು ಇವತ್ತು ಏನು ಮಾನದಂಡ ಇದೆ ಅದನ್ನ ಕಾಲಕ್ಕೆ ಪೀರಿಯಾಡಿಕಲಿ ರಿವ್ಯೂ ಮಾಡಲೇಬೇಕಾಗ್ತದೆ, ಮಾಡಬೇಕಾದ್ರೆ ಖಂಡಿತ ಮಾಡಬೇಕು. ಅದು ಸರ್ಕಾರ ಮೇಡಮ್ ಇದು ಇಚ್ಛಾಶಕ್ತಿ ಇರ್ತದೆ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಅಂದಾಗ ನನಗೆ ಅಕ್ಕಪಕ್ಕದ ಮನೆಯವರು ಅನ್ನೋ ಒಂದು ಕಾನ್ಸೆಪ್ಟ್ ಹೊಳಿತು. ಹೌದು, ರೈಟ್. ಯಾರೋ ಒಬ್ಬ ಇರ್ತಾರೆ, BPL ಕಾರ್ಡ್ ಹೊಂದಿರ್ತಾರೆ, ನಾನೇನೋ ಸರ್ಕಾರ ಸೌಲಭ್ಯ ತಗೋಬೇಕು, ರೈಟ್. ಅವರಂತೂ ಬಾಯ್ ಬಿಡಲ್ಲ. ಸರ್ಕಾರ ಅಧಿಕಾರಿಗಳು ಅಂತ ಹೇಳಿದಾಗ್ಲೂ ಅವರು ಅತ್ಲಾಗ ದುಡ್ಡು ತಗೊಂಡು ಅಥವಾ ಆ ಟೈಮಿಗೆ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅಕ್ಕಪಕ್ಕದಲ್ಲಿ ಒಂದಷ್ಟು ಜನ ಅಂತ ಇರ್ತಾರಲ್ಲ, ನೈಬರ್ಸ್ ಅಂತ, ಅವ ಎಲಿಜಿಬಲ್ ಇದ್ದಾನೆ, ಅವ BPL ಕಾರ್ಡ್ ಹೊಂದಿದ್ದಾನೆ ಅಂದ್ರೆ ಒಂದು ಸಣ್ಣ ಕಂಪ್ಲೇಂಟ್ ರೈಸ್ ಮಾಡ್ಬೋದಲ್ವಾ? ಮಾಡ್ಬೋದು, ಕಂಪ್ಲೇಂಟ್ ರೈಸ್ ಮಾಡಬೇಕು. ಸಿಟಿಸನ್ಸ್ ಅಂತ ನಾವು ಹೇಳ್ತೀವಿ, ಖಂಡಿತ ಆಗ್ತಾ ಇದೆ. ಬಹಳಷ್ಟು ಕಂಪ್ಲೇಂಟ್ಗಳು ಆಗ್ತಿದಾವೆ. ಯಾವುದು ಕ್ರಮಗಳು ನಾನು ಇದಕ್ಕೆ ಯಾಕಂದ್ರೆ ಆ ಸಿಟಿಸನ್ಸ್ ಯಾರು ನೋಡ್ತಾ ಇದ್ದಾರೋ ಅವರು ನಿಮ್ಗೆ ಹೆಂಗ್ ಬಂತು, ನಾವೂ ಅದೇ ರೀತಿಲೋ ನಾವು ಮಾಡ್ಕೊಳ್ಳೋಣ ಅನ್ನೋ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅವ್ರಿಗೆ ಮಾತ್ರ ಹೇಳಿಕೆ ನಾವು ಮಾಡ್ಕೊಳ್ಳೋಣ, ನಮಗೂ ಬೇಕು, ಈ ಐ ಮೀ ಮೈಸೆಲ್ಫ್ ಆಟಿಟ್ಯೂಡ್ ಇರೋ ಜನನೇ ಜಾಸ್ತಿ. ವೆರಿ ನೈಸ್. ಹೆಂಗೆ ಎಲ್ಲ ದ ರೋಲ್ ಆಫ್ ಸಿಟಿಸನ್, ದ ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಸನ್, ಅಕ್ಕಪಕ್ಕದವರು ನೈಬರ್ಸ್ ಒಂದು ಕಂಪ್ಲೇಂಟ್ ರೈಸ್ ಮಾಡ್ಬೋದು. 50-60 years ಇಂದನೂ ಅದು ನಡೀತಾ ಬಂದಿದೆ. ಪಡಿತರ ಚೀಟಿ ಅಂದ್ರೆ ಪಡಿತರದ್ದು ಇದು ಆಹಾರ ಅಂತಂದ್ರೆ ಯಾರು ಬಿಡಕ್ ರೆಡಿ ಇಲ್ಲ. ಎಲ್ಲರಿಗೂ ಬೇಕು ಆಹಾರ, ಎಲ್ಲರಿಗೂ ಬೇಕೇ ಬೇಕು. ಈಗೇನು ಇದರಿಂದ ಪಾಲಿಶ್ಡ್ ರೈಸ್ ತಗೊಂಡ್ ಬರ್ತೀವಿ ನಾವು, ಚಿಕ್ಕ ವಯಸ್ಸಲ್ಲಿದ್ದಾಗ ಅದೇ ಇದರಿಂದ ತಗೊಂಡ್ ಬಂದು ತಿಂತಾ ಇದ್ದಿದ್ದು. ನಿಜವಾಗ್ಲೂ ಅದು ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗ್ತಾ ಇತ್ತು. ಇವಾಗ ಹೊರಗಡೆ ಸಿಗೋದು ಕೆಲವರು ಇಷ್ಟನೇ ಪಡೋದಿಲ್ಲ, ಪಾಲಿಶ್ಡ್ ಆಗಿರುತ್ತೆ, ಅನ್ಪಾಲಿಶ್ಡ್ ಇದು ರೇಷನ್ ಅಕ್ಕಿ. ಸೊ ಅದರಲ್ಲಿ ಮಾಡಿ ಊಟ ಮಾಡಿದ್ರೆ ಒಳ್ಳೇದು ಅಂತ ಕೆಲವರು ಹೆಲ್ತ್ಗೋಸ್ಕರನೂ ಮಾಡ್ತಿರ್ತಾರೆ. ಅಕ್ಕಪಕ್ಕದಲ್ಲಿ ಅವರು ಯಾರನ್ನು ಅಪ್ಲಿಕೇಶನ್ಸ್ ಹಾಕಲ್ಲ, ರಿಜೆಕ್ಟ್ ಮಾಡಿ ಅಂತ ಯಾರು ಹಾಕಲ್ಲ. ಇನ್ನು ಹೇಗ್ ಬರುತ್ತೆ, ನಮ್ಮ ಮಗಳಿಗೊಂದು ಮಾಡಿಸಿ, ನಮ್ಮ ಸೊಸೆಗೊಂದು ಮಾಡಿಸಿ ಅಂತ ಅಕ್ಕಪಕ್ಕದಲ್ಲಿ ಮಾತಾಡ್ಕೊಳ್ಳೋದು. ಈಗ ಹೆಣ್ಮಕ್ಳು ಲಂಚ್ಗಳು ಕೊಟ್ಟು ಎಷ್ಟಾಗುತ್ತೆ. ಒಂದೊಂದು BPL ಕಾರ್ಡ್ಗೆ ನನಗೆ ಗೊತ್ತಿರುತ್ತೆ 5,000 ಲಂಚ ಕೊಟ್ಟು ಇದಕ್ಕೆ ಏಜೆಂಟ್ಗಳು ಇದ್ದಾರೆ. ಓಕೆ, ನಾನು ಸ್ವಲ್ಪ ರಾಜಕೀಯದ ಟಚ್ ಮಾಡ್ತೀನಿ. ಹನುಮೇಗೌಡ್ರೆ, ಸಿದ್ದರಾಮಯ್ಯನವ್ರಿಗೆ ಈ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳಕ್ ಹೋದ್ರೆ ರಾಜಕೀಯವಾಗಿ ಜನಸಾಮಾನ್ಯರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಅನ್ಸುತ್ತೆ? ಖಂಡಿತ ಎಫೆಕ್ಟ್ ಆಗತ್ತೆ. ಅದಕ್ಕೆ ನಾವು ಹಿಂದೆ ಒಂದು ವಿಚಾರನ ಹಾಗೆ ತಗೊಂಡ್ವಿ. ಅಂದ್ರೆ ಇದು ಆಕ್ಟ್ ಮಾಡ್ದಂಗೂ ಆಗಬೇಕು, ಸುಮ್ಮನೆ ಇದ್ದಂಗೂ ಆಗಬೇಕು. ಆದರೆ ಇದರ ಮಧ್ಯದಲ್ಲಿ ಒಂದಿಷ್ಟು ಸರ್ಕಾರಕ್ಕೆ ಬಜೆಟ್ನಲ್ಲಿ ಉಳಿತಾಯ ಆಗಬೇಕು, ಅಷ್ಟೇ ಇದಿರೋಂಥದ್ದು. ಇದನ್ನ ಬಿಟ್ಟಿನೇನು ಇಲ್ಲ. ಆದರೆ ನಿಜವಾಗಿಯೂ ಪ್ರಾಮಾಣಿಕತನ ಇದ್ದರೆ, ನಾನು ಆಗಲೇ ಹೇಳಿದೆ, ಈ BPL ಕಾರ್ಡ್ ಅನ್ನುವಂಥದ್ದನ್ನು ತಗೊಂಡೋದ್ರೆ 10% ಸಿಕ್ಕೋದು. ಅದನ್ನ ನೋಡಿದಾಗ ನಮ್ಮ ಕೇಂದ್ರ ಸರ್ಕಾರದವ್ರು ಹೇಳ್ಕೊಂಡ್ಬಿಡ್ತಾರೆ, ನಾವು ಇಡೀ ದೇಶವನ್ನ ಬಡತನದ ರೇಖೆಯಿಂದ ಮೇಲೆತ್ಬಿಟ್ಟಿದೆ. ಹನುಮೇಗೌಡ್ರೆ ನೋಡಿ, ನರೇಂದ್ರ ಮೋದಿ ಅವರು ಸೇರಿದ ಹಾಗೆ BJP ಕೇಂದ್ರದ ನಾಯಕರು ಭಾರತ ಆರ್ಥಿಕತೆಯಲ್ಲಿ 5ನೇ ಸ್ಥಾನ ಅಂತ ಹೇಳ್ತಾರೆ. ನಾವು ಕರ್ನಾಟಕದ್ದೇ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ 5.67% ಜನ ಮಾತ್ರ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅನ್ನೋದಾದ್ರೆ ಬಹುತೇಕ ಭಾರತದಲ್ಲಿ ಬಡತನ ರೇಖೆಗಿಂತ ಅಪ್ಗ್ರೇಡ್ ಆಗಿದ್ದಾರೆ ಅಂತ ಅರ್ಥನಾ? ಸಿದ್ದರಾಮಯ್ಯವ್ರನ್ನ ಒಪ್ಕೊಂಡಂಗೈತಲ್ಲ, ಆರ್ಥಿಕತೆಯಲ್ಲಿ ಮೇಲಿದ್ದೀವಿ ಅಂತ ಹೇಳಿ. ಬಡತನವೇ ಇಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕೆ ಅಂತ ಹೇಳಿದರೆ, ನಾನು 75ರಿಂದ 80 ಮಧ್ಯದಲ್ಲಿ ನಮ್ಮನೆ ತಿನ್ಲಿಕ್ಕೆ ಅನ್ನ ಸಿಗ್ತಿರ್ಲಿಲ್ಲ. ನಮಗೆ ಈ ಸ್ನ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಾನು
ತುಂಬ ಧೈರ್ಯದಿಂದ ಮತ್ತು ಖುಷಿಯಿಂದ ಹೇಳ್ಕೊಡ್ತೀನಿ. ಮುದ್ದೆ ಮಾಡಿದ ಮೇಲೆ ಮಡಕೆಯಲ್ಲಿ ಕೆಳಗಡೆ ಒಂದು ಸೀಕ್ ಅಂತ ಸಿಕ್ತಿತ್ತು, ಅದನ್ನ ಸುಟ್ಕೊಂಡು ತಿಂತಾ ಇದ್ವಿ. ಅದು ನಮಗೆ ಸ್ನ್ಯಾಕ್ಸು. ಅಂದರೆ ಬೆಳಗ್ಗೆ ಮುದ್ದೆ, ಮಧ್ಯಾಹ್ನ ತಂಗಳು ಮುದ್ದೆ, ಮತ್ತೆ ರಾತ್ರಿ ಮುದ್ದೆ, ಅದರ ಮಧ್ಯದಲ್ಲಿ ನಮ್ಗೆ ಸಿಕ್ತಿದ್ದೇನು ಅಂದ್ರೆ ಸೀಕು. ಆದರೆ ಇವತ್ತು ಎಲ್ಲರಿಗೂ ಅನ್ನ ಸಿಗ್ತಾ ಇದೆ, ಸಾಧ್ಯದಕ್ಕೆ ಎಲ್ಲರೂ ಬೀದಿ ಬದಿನಲ್ಲಿ ಅದೇನೋ ಪಾನಿಪುರಿ ತಿಂತಾ ಇದ್ದಾರೆ. ಆ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ಈ ದೇಶದಲ್ಲಿ ಯಾರಿಗೂ ಬಡತನ ಇಲ್ಲ. ಅದಲ್ಲ, ಯಾವುದು ನೋಡ್ಬೇಕಾಗಿರುವಂಥದ್ದು ಅಂತಂದ್ರೆ, ಒಂದು ಮನೆ ಅವರಿಗೆ ಅಕಸ್ಮಾತ್ ನಾಳೆ ಬೆಳಿಗ್ಗೆ ಅವನು ಕೂಲಿಗೆ ಹೋಗ್ಲಿಲ್ಲ ಅಂತ ಹೇಳಿದರೂ ಆ ಮನೆ ಆರ್ಥಿಕವಾಗಿ ಸದೃಢ ಇದೆ ಅನ್ನುವಂಥದ್ದು ಇದೆಯಲ್ಲ, ಅದು ಮಾನದಂಡ. ಸೂಪರ್. ಒಂದು ವಾರ ಅವನ ಮನೆಯಲ್ಲಿ ಕಾಯಿಲೆ ಮಲಗಿದ್ದಾರೆ, ಆ ಸಂದರ್ಭದಲ್ಲಿ ಅವನ ಮನೆಯೇ ಇದಕ್ಕೆ ಏನೋ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕೆ ಎಲ್ಲೋ ಹೋಗಿ ಭಿಕ್ಷೆ ಬೇಡಿ ಸಾಲ ಮಾಡಿ ತರುವಂತ ಅವಶ್ಯಕತೆ ಇಲ್ಲ. ಅಷ್ಟರ ಮಟ್ಟಿಗೆ ಅವರಲ್ಲಿ ಆರ್ಥಿಕ ಸ್ಥಿತಿಗತಿ ಉತ್ತಮ ಆಗಬೇಕು. ಆ ಪರಿಸ್ಥಿತಿ ಇದೆಯಾ ಅಂತ ನೋಡಿದ್ರೆ ಇವತ್ತು ಅದನ್ನ ಹೆಂಗ್ ಮಾನಿಟರ್ ಮಾಡೋದು? ಅಲ್ಲ, ಅದಕ್ಕೆ ನಾನು ಹೇಳಿದ್ದು, ಆ ಕೂಲಿಕಾರರು ಯಾರು? ಆ ಕೂಲಿಕಾರರಿಗೆ ನಿಶ್ಚಿತವಾಗಿ ಕೂಲಿ ಎಷ್ಟು ಜನರಿಗೆ ಸಿಗುತ್ತೆ? ನಿಮಗೆ ಒಂದು ತುಂಬಾ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಈ ಹೋಮ್ ಗಾರ್ಡ್ಸ್ ಅಂತ ಇದ್ದಾರೆ, ಅವರಿಗೆ 750 ರೂಪಾಯಿ ಕೊಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ. ಅವರು ಕಾಕಿ ಬಟ್ಟೆ ಹಾಕೊಂಡಿರ್ತಾರೆ, ಹೋಗ್ತಾರೆ ಬರೋದನ್ನ ನೋಡಿದ್ರೆ ಬೇರೆಯವರಿಗೆ, ಕೂಲಿಕಾರರಿಗೆ ನಾನು ಹಿಂಗ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ, ಯಾಕೆಂದ್ರೆ ಅವನಿಗೆ ಅವನ ದೃಷ್ಟಿಯಲ್ಲಿ ಅವ್ನು ಪೊಲೀಸ್ ಅವನ ತರ ಕಾಣ್ತಾನೆ. ಆದ್ರೆ ಆ ಹೋಮ್ ಗಾರ್ಡಿನ ಸ್ಥಿತಿ ಹೆಂಗೆ ಅಂದ್ರೆ, ನಾಳೆಯಿಂದ ನೀನು ಬರಬೇಡ ಅಂತ ಹೇಳಿದ್ರೆ 30 ದಿನ ಆದ್ಮೇಲೆ ಅವನು ಬೇರೆ ಕೂಲಿಗೂ ಹೋಗೋಂಗಿಲ್ಲ. ಅವ್ರು ಯಾವಾಗ ಕರ್ತಾರೋ ಅವಾಗ ಹೋಗ್ಬೇಕು. ಹೋಮ್ ಗಾರ್ಡ್ಸು ಮೇಲ್ಗಡೆ ಅವರು ನೀನು ಬಾಪ ನಾಳೆಯಿಂದ ಈ ಕಡೆಗೆ ಡ್ಯೂಟಿ ಮಾಡ್ಲಿಕ್ಕೆ ಹೋಗಬೇಕು ಅಂದ್ರೆ ಅವನು ಬರಬೇಕು, ಬರ್ಲಿಲ್ಲ ಅಂದ್ರೆ ಅವನು ಇದರಿಂದ ಆಗಿದ್ರೆ ಇದನ್ನ ಏನಂತ ತಗೊಂತೀರಿ? ಈ ತರದ್ದು ಒಂದೊಂದು ಇದನ್ನ ಲಿಸ್ಟ್ ಮಾಡಬೇಕು. ಯಾವ್ದು ನೀವು ಹೇಳೋ ಈ ಎಲ್ಲಾ ಆಯಾಮದಲ್ಲಿ ನೋಡೋದ್ರೆ ಟೇಕ್ಸ್ ಮೋರ್ ಟೈಮ್, ಜಾಸ್ತಿ ಸಮಯ ತಗೊಳ್ಬೇಕು, ತಗೊಳ್ತದೆ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಸಿಬ್ಬಂದಿ. ಆ ಸಿಬ್ಬಂದಿ ನಮ್ಮ ರಾಜ್ಯದಲ್ಲಿ 3 ಲಕ್ಷ ಹುದ್ದೆಗಳು ಕೊರತೆ ಇದೆ. ದೇಶದಲ್ಲಿ ಕೋಟಿ ಹುದ್ದೆ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ದಿನ ಬೆಳಗ್ಗೆ ಅವರಿಗೆ ನಮ್ಮ ಎಂ ಬಿ ಪಾಟೀಲ್ರು ನಾನು ಉದ್ಯೋಗ ಸೃಷ್ಟಿ ಮಾಡಿ, ಸರ್ಕಾರದಲ್ಲಿರುವಂತದನ್ನ ತುಂಬ್ರಿ. ಮೊದಲು ಇವತ್ತು 1,000 ಏನು ಉದ್ಯೋಗ ಸೃಷ್ಟಿ ಅಂದ್ರೆ ಅದು ನೀವು ತುಂಬಲ್ಲ. ತುಂಬ್ತಾ ಇರೋದೇನು ಅಂದ್ರೆ ಗುತ್ತಿಗೆ. ಆ ಗುತ್ತಿಗೆ ಅವರಿಗೆ ಜವಾಬ್ದಾರಿ ಏನಿದೆ? ನಾಳೆ ದಿನ ಅವನು ತಪ್ಪು ಮಾಡಿದ್ರೆ ಅವನ ಮೇಲೆ ನೀವು ಕ್ರಮ ಏನು ತಗೊಳ್ತೀರಿ? ಅದೇ ಇಲ್ಲ. ಇನ್ನ ನೀವು ಈ ಅಕ್ರಮಗಳು ಯಾಕೆ ಹಿಂಗ್ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಸ್ನೇಹಿತರೆಲ್ಲರೂ ಹೇಳಿದ್ದಾರೆ. ಆನ್ಲೈನು, ಆ ಆನ್ಲೈನ್ಗೆ ನೀವು 100 ರೂಪಾಯಿ ಕೊಟ್ರೆ ನಿಮಗೆ ಬೇಕಾದಾಗೆ ತುಂಬ್ತಾನೆ. ನೀವು ತುಂಬಿದ ನಂತರ ಸಂಬಂಧಪಟ್ಟಂತಹ ರೆವಿನ್ಯೂ ಅಧಿಕಾರಿ ಅಥವಾ ಬೆಂಗಳೂರು ಸಿಟಿಗಳಂತಹ ನಗರಗಳಲ್ಲಿರುವಂತಹ ನಾಡ ಕಚೇರಿ, ಅಲ್ಲಿಂದ ಸಿಬ್ಬಂದಿಗಳು ಬರಬೇಕು. ಎಷ್ಟು ಜನ ಬರ್ತಾರೆ? ನಾನೇ ನನ್ನ ವಿಚಾರವನ್ನು ನಿಮಗೆ ಮುಕ್ತವಾಗಿ ಹೇಳಬೇಕು ಅಂದ್ರೆ, ನಂದು 2.80 ನನ್ನ ಇನ್ಕಮ್ ಅಂತೇಳಿ ನನ್ನ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ. ಸೂಪರ್. ನಾನು ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಿ. ನನ್ನ ಮಗನಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿತ್ತು ಲೆಕ್ಕಕ್ಕೆ, ಕಾಲೇಜಿಗೆ ಕೊಡ್ಲಿಕ್ಕೆ. ನಾನು 2.80 ನನ್ನ ಇನ್ಕಮ್ ಅಂತೇಳಿ ನಂದು IT ರಿಟರ್ನ್ಸ್ನ ಕಾಪಿ ಹಾಕಿ ಕೊಟ್ಟಿದ್ದೀನಿ. ಅದರಲ್ಲಿ ಹಾಕ್ತಾರೆ 1.20 ಅಂತ ಹೇಳಿ ಹಾಕಿ ಕೊಡ್ತಾರೆ. ಇದು ದುರಂತ. ಅದಕ್ಕೆ ಹೇಳಿದ್ದು ನಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ವಿ, ಇದು ಭಾರತದ ಸಮಸ್ಯೆ. ಅಂದರೆ ಅಲ್ಲ, ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಯಾರು ಕೂಡ ಓದುವ ಸ್ಥಿತಿಯಲ್ಲಿಲ್ಲ. ಅವನು ಬೇಜವಾಬ್ದಾರಿ. ಅಲ್ಲಿರೋದು ಯಾರು ಅಂತಂದ್ರೆ ಗುತ್ತಿಗೆ ನೌಕರ. ಕೊನೆಗೆ ನಾನು ಅದ್ರ ಮೇಲೆ ಅಲ್ಲ, ನಂದು ಮತ್ತೆ ನಾನು ಬರೆದು ನಂದು ಇನ್ಕಮ್ ಸರ್ಟಿಫಿಕೇಟ್ ಇದ್ರೂ ಕೂಡ ಹಿಂಗೆ ಬರೆದಿದ್ದಾರೆ ಅಂತೇಳಿ ಮತ್ತೆ ತಗೊಂಡೋಗಿ ಮತ್ತಿನ್ನೊಂದು ಲೆಟರ್ ಕೊಟ್ಟು ಮತ್ತೆ ಸರಿ ಮಾಡಿಸಿ ತಗೊಂಡ್ಬಂದಿದ್ದೀನಿ. ಇಂತಹ ಆಡಳಿತ ವ್ಯವಸ್ಥೆನಲ್ಲಿ ಸಿದ್ದರಾಮಯ್ಯನವರು ಹೇಗೆ ಇದನ್ನ ನಿಯಂತ್ರಣ ಮಾಡ್ತಾರೆ? ಆದ್ರೆ ಒಂದಷ್ಟು ಕಟ್ ಮಾಡ್ತಾರೆ. ಕಟ್ ಆದವ್ರದ್ದು ಆಯ್ತು. ಅದು ಯಾರು ನಿಜವಾಗಿಯೂ ಫಲಾನುಭವಿಗಾಗುತ್ತೋ ಅಕ್ರಮ ಮಾಡಿರೋನ್ಗೆ ಆಗುತ್ತೋ ಒಟ್ಟು ಆಗುತ್ತೆ. ಇವ್ರಿಗೊಂದಿಷ್ಟು ಉಳಿಬೇಕಾಗಿದೆ. ಈಗ ಯೋಚನೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಸುಮಾರು ವೀರೇಶ್ ಅವರು, ಶೀಲಾ ಅವರು, ಹನುಮೇಗೌಡರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಅಫ್ಕೋರ್ಸ್ ಇವತ್ತು BPL ಕಾರ್ಡ್ ವಿಚಾರದಲ್ಲಿ ಒಂದು ಒಳ್ಳೆ ಚರ್ಚೆ ನಡೆದಿದೆ, ಒಂದು ಸಂವಾದ ನಡೆದಿದೆ. ನೋಡಿ, ಯಾರೋ ಸರ್ಕಾರದ ವತಿಯಿಂದ ಅಧಿಕಾರಿಗಳು ನಿಮ್ಮ BPL ಕಾರ್ಡ್ಗೆ ಬ್ರೇಕ್ ಹಾಕೋದಕ್ಕಿಂತ, ಬ್ಯಾನ್ ಮಾಡೋದಕ್ಕಿಂತ ಸ್ವ ಇಚ್ಛೆಯಿಂದ ನಿಮಗೊಂದು ಆತ್ಮಸಾಕ್ಷಿ ಅಂತಿರುತ್ತೆ. ಅರ್ಹರದನ್ನು ಪಡ್ಕೊಳ್ಳಿ. ನೀವು ಅದಕ್ಕೆ ಅರ್ಹರಲ್ಲ,
ನೀವು ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ನಿಮಗೆ ವಿಶ್ವಾಸ ಇತ್ತು ಅಂತ ಹೇಳಿದ್ರೆ ನೀವೇ ಸಬ್ಮಿಟ್ ಮಾಡಿಬಿಡಿ. ಇದು ನಮಗೆ BPL ಕಾರ್ಡ್ನ ಅವಶ್ಯಕತೆ ಇಲ್ಲ ಅಂಥೇಳಿ. ಅದಕ್ಕಿಂತ ದೊಡ್ಡ ಮಾರ್ಗ ಮತ್ತೊಂದಿಲ್ಲ, ಭ್ರಷ್ಟಾಚಾರವನ್ನು ತಳಮಟ್ಟದಿಂದ ಬೇರು ಮಟ್ಟದಿಂದ ತೆಗೆದುಹಾಕೋದಕ್ಕೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.